ನಮಸ್ತೆ ವಿದ್ಯಾರ್ಥಿಗಳೇ, ಹೇಗಿದ್ದೀರಿ? ಪರೀಕ್ಷೆ ಹೇಗಾಯಿತು? ಕನ್ನಡ ಪರೀಕ್ಷೆ ಇತ್ತಲ್ವಾ ಇವತ್ತು? ತುಂಬ ಚೆನ್ನಾಗಿ ಬರೆದಿರ್ತೀರಿ. 80ಕ್ಕೆ 100 ಅಂಕಗಳನ್ನು ತಗೊಳ್ಳೋಷ್ಟು ಅಂದವಾಗಿ, ಶುದ್ಧವಾಗಿ, ಅಚ್ಚ ಕನ್ನಡದಲ್ಲಿ, ಸ್ವಚ್ಛ ಕನ್ನಡದಲ್ಲಿ ಬರೆದಿರ್ತೀರಿ ಅನ್ನುವಂತಹ ನಂಬಿಕೆ ನನಗಿದೆ. ಅದೇ ನಂಬಿಕೆಯ ಜೊತೆಗೆ ಇವತ್ತು ಉತ್ತರಗಳೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಶುಭಾಶಯಗಳನ್ನು ಈ ಮೂಲಕ ತಲುಪಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಮುಂದಿನ ಪರೀಕ್ಷೆಗಳು ಇಷ್ಟೇ ಚೆನ್ನಾಗಿ ಆಗಲಿ, ಯಾಕೆಂದರೆ ಕನ್ನಡ ತುಂಬ ಚೆನ್ನಾಗಾಗಿದೆಯಲ್ಲ, ಅದೇ ಕಾರಣಕ್ಕೋಸ್ಕರ. ಬನ್ನಿ ಇವಾಗ ಉತ್ತರ ಪತ್ರಿಕೆಯೆಲ್ಲ ಏನೇನು ಉತ್ತರಗಳನ್ನು ಬರೆದಿದ್ದೀರಾ ಅಂತ ಹೇಳಿ ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳುವಂತಹ ಸಮಯ. ನಿಮ್ಮ ಉತ್ತರಕ್ಕೂ ನಿಜವಾದ ಉತ್ತರಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋಂಥದ್ದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಆ ವಿಭಾಗದಲ್ಲಿ ಆಗಲೇ ಹೇಳಿದ ಹಾಗೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನಾವು ನೋಡ್ತೀವಿ. 10 ಪ್ರಶ್ನೆಗಳಿರುತ್ತೆ. ನಾನು ಪ್ರಶ್ನೆ ಪತ್ರಿಕೆ, ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮಾಡಬೇಕಾದ್ರೆ ಹೇಳಿದ್ದೆ ಬಹು ಆಯ್ಕೆಯಲ್ಲಿ 3 ಸೃಜನಾತ್ಮಕ ಕೌಶಲದ ಪ್ರಶ್ನೆಗಳು ಬರುತ್ತೆ ಅಂತ. ಅದೇ ಥರ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ ಒಂದೊಂದಾಗಿ. ಮಯತನುಜೆ ಎಂದರೆ ಯಾರು? ಮಯತನುಜೆ ಅಂತ ಹೇಳಿದ್ರೆ ಮಯನ ಮಗಳು. ಮಯನ ಮಗಳು ಯಾರು ಅಂತ ಹೇಳಿದ್ರೆ ಮಂಡೋದರಿ. ಮಯತನುಜೆ ಮಂಡೋದರಿ. ತನು ಯಾವಾಗ ಕರಗಬೇಕು? ನೋಡಿ ಇಲ್ಲಿ ತನು ತನು, ಮನ ಧನ, ತನು ಮನ, ಮನ ಮನ, ಹೀಗೆ ಸ್ವಲ್ಪ ನಿಮ್ಮಲ್ಲಿ ಗೊಂದಲ ಮೂಡೋ ಹಾಗೆ ಉತ್ತರಗಳನ್ನು ಕೊಟ್ಟಿರ್ತಾರೆ. ಸ್ವಲ್ಪ ಯೋಚನೆ ಮಾಡಿ. ತನು ಯಾವಾಗ ಕರಗಬೇಕು ಅಂತ ಹೇಳಿದ್ರೆ ಮನ ಮನ ಬೆರೆತಾಗ ಅನ್ನೋ ವಚನದ ಸಾಲನ್ನು ನೆನಪು ಮಾಡಿಕೊಂಡ್ರೆ ಉತ್ತರ ಮನ ಮನ ಬೆರೆತಾಗ ಅಂತ ಆಗತ್ತೆ. ಹಾಗೆ 3ನೇ ಪ್ರಶ್ನೆಗೆ ಹೋದರೆ ಮನದೊಳಗೆ ಹಗೆಗಳನ್ನು ಹಿಂಡಿದವನು. ಹಗೆ ಅಂತ ಹೇಳಿದ್ರೆ ಶತ್ರು. ಮನಸ್ಸಿನಲ್ಲೇ ಶತ್ರುಗಳನ್ನು ಹಿಂಡಿದವನು ಅಂತ ಹೇಳಿದ್ರೆ ಈ ವಾಕ್ಯ 3ನೇ ಪದ್ಯದಿಂದ, ಅಂದರೆ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಪದ್ಯದಿಂದ ಆರಿಸ್ಕೊಂಡಿದ್ದಾರೆ. ಹಾಗಾಗಿ ಅದರೊಳಗೆ ಮನಸ್ಸಿನಲ್ಲೇ ಶತ್ರುಗಳನ್ನು ಕೊಂದು ಹಾಕಿದವನು, ಕೀಚಕನನ್ನು ಕೊಲ್ಲೋ ಅಂಥವನು, ಆ ಸಾಮರ್ಥ್ಯ ಇರೋದು ಭೀಮನಿಗೆ ಮಾತ್ರ. ಉತ್ತರ ಭೀಮ ಅಂತ ಆಗತ್ತೆ. ಇಲ್ಲಿ ನೋಡಿ, ನಾನು ಆಗಲೇ ಹೇಳಿದ್ನಲ್ಲ ಸೃಜನಾತ್ಮಕ ಕೌಶಲದ ಪ್ರಶ್ನೆ ಬರುತ್ತೆ ಅಂತ. ಇಲ್ಲಿದೆ ಆ ಪ್ರಶ್ನೆ. ಮಂದಿ ಮಕ್ಕಳೊಳಗ ಚಂದಾಗೊಂದಿರಬೇಕ ನಂದಿಯ ಶಿವನ ದಯದಿಂದ, ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕ. ಈ ತ್ರಿಪದಿಯ ಸಾಲುಗಳಲ್ಲಿನ ಭಾವ ಅಂತ ಕೇಳಿದ್ದಾರೆ. ಅಂದರೆ ಈ ತ್ರಿಪದಿಯ ಸಾಲು ಏನನ್ನ ಹೇಳುತ್ತೆ ಅನ್ನೋದನ್ನು ನಾವು ಹೇಳಬೇಕು. ನೋಡಿ, ಇದರಲ್ಲಿರೋಂತಹ 4 ಉತ್ತರಗಳಲ್ಲೂ 2 ಉತ್ತರಗಳನ್ನು ನಾವು ತೆಗೆದ್ರೆ ಇನ್ನೆರಡು ಉತ್ತರಗಳು ಒಂದೇ ಥರದ ಭಾವವನ್ನು ಹೇಳ್ತಾ ಇದೆ. ಅಂದರೆ ಇಲ್ಲಿ ಬಡತನದಲ್ಲಿ ಸಿರಿತನ ಹೊಂದೋದನ್ನು ಹೇಳ್ತಾ ಇದೆಯಾ? ಅಲ್ಲ. ಮೇಲಿನ ಯಾವುದೂ ಅಲ್ಲನಾ? ಅಲ್ಲ. ಹಾಗಿದ್ರೆ ಈ 2 ಉತ್ತರಗಳಲ್ಲಿ ಯಾವುದೋ ಒಂದು ಉತ್ತರ ಆಗಿರುತ್ತೆ. ಯಾವುದು? ನೆರೆಹೊರೆಯವರ ಜೊತೆಗೆ ಸಹಬಾಳ್ವೆಯ ಜೀವನ, ಎಲ್ಲರ ಬಾಯಲ್ಲಿ ಇರುವಂತೆ ಜೀವನ ನಡೆಸುವುದು. ಸಾಮಾನ್ಯವಾಗಿ ಮಕ್ಕಳೇನಾಗ ಹಾಕ್ಬಿಡ್ತೀರಾ, ಎಲ್ಲರ ಬಾಯಲ್ಲಿ ಇರುವಂತೆ ಜೀವನ ನಡೆಸುವುದು. ಯಾಕೆ? ಹೋಗಾಗ ಮಂದಿ ಬಾಯಾಗ ಇರಬೇಕಾ ಅಂತ ಹೇಳಿದೆ ಅಲ್ಲ, ಅದಕ್ಕೆ ಅದೇ ಉತ್ತರ ಇರಬಹುದು ಅಂತ. ಅಲ್ಲ, ಅಲ್ಲಿ ಏನು ಹೇಳಿದ್ದಾರೆ? ಮಂದಿ ಮಕ್ಕಳೊಳಗ ಚಂದಾಗೊಂದಿರಬೇಕಾ. ಮಂದಿ ಮಕ್ಕಳು ಅಂತ ಹೇಳಿದ್ರೆ ನೆರೆ ಹೊರೆ, ಅಕ್ಕಪಕ್ಕದವರು. ಹಾಗಾಗಿ ಅಕ್ಕಪಕ್ಕದವರ ಜೊತೆಗೆ ಸಹಬಾಳ್ವೆಯ ಜೀವನ. ನಂದೊಬ್ಬಂದೇ ಕುಟುಂಬ ಅಲ್ಲ, ನಾವೆಲ್ಲರೂ ಒಂದೇ ಅಂತ ಹೇಳಿ ಒಂದು ದೊಡ್ಡ ಪರಿಧಿಯಲ್ಲಿ ನಾವು ಕೂಡ ಒಂದು ಭಾಗ ಅಂತ ಭಾವಿಸೋದಿದೆ ಅಲ್ಲ, ಅದು ಈ ಸಾಲುಗಳಲ್ಲಿ ಬರುವಂತಹ ಭಾವ. ಹಾಗಾಗಿ ಉತ್ತರ ನೆರೆಹೊರೆಯವರ ಜೊತೆಗೆ ಸಹಬಾಳ್ವೆಯ ಜೀವನ ಅಂತ ಆಗತ್ತೆ. ಯಾವುದರಿಂದ ಪರಿಮಳವನ್ನು ಅರಿಯಬಹುದು? ಪರಿಮಳ ಅಂತ ಹೇಳಿದ್ರೆ ಸುವಾಸನೆ. ಯಾವುದರಿಂದ ಅರಿಯಬಹುದು ಅಂತ ಹೇಳಿದ್ರೆ ಪುಷ್ಪದಿಂದ ಪರಿಮಳವನ್ನು ಅರಿಯಬಹುದು. 6ನೇ ಪ್ರಶ್ನೆ. ನಮ್ಮ ಭಾಷೆಯಲ್ಲಿ ಓದಿದ್ದೆ ಮೈಗೆ ಹತ್ತುವುದು. ಆಧುನಿಕ ವಿಜ್ಞಾನವನ್ನು ಕಲಿಯುವುದು, ಕಲಿಸುವುದು ನಮ್ಮ ಭಾಷೆಗಳ ಮೂಲಕ ಸಾಧ್ಯವಾಗುವುದಿಲ್ಲ ಎನ್ನುವುದು ಒಂದು ಮೂಢನಂಬಿಕೆ. ಲೇಖಕರ ಈ ನುಡಿಯಲ್ಲಿರೋದೇನು ಅಂತ ಹೇಳಿದ್ರೆ ಸೈನ್ಸ್ನ ನಾವು ಇಂಗ್ಲಿಷ್ ಬಿಟ್ಟು ಮಾತೃಭಾಷೆಗಳಲ್ಲಿ ಹೇಳ್ಕೊಡಕ್ಕಾಗಲ್ಲ ಅನ್ನೋ ಭಾವ ಇದೆ. ಹಾಗಾಗಿನೇ ವಿಜ್ಞಾನವನ್ನು ನಾವು ಅನಿವಾರ್ಯವಾಗಿ, ಕಡ್ಡಾಯವಾಗಿ, ಅಗತ್ಯವಾಗಿ ಇಂಗ್ಲಿಷ್ ಮಾಧ್ಯಮದಲ್ಲೇ ಕಲಿಸ್ಬೇಕು ಅನ್ನೋಂಥ ತಪ್ಪು. ಯಾಕೆ? ನಮ್ಮ ಭಾಷೆಯಲ್ಲಿ ಓದಿದ್ದೆ ಮೈಗೆ ಹತ್ತುವುದು. ನಮ್ಮ ಭಾಷೆ ಅಂದರೆ ನನ್ನ ತಾಯಿ ಭಾಷೆ, ನನ್ನ ತಾಯಿ ಭಾಷೆ, ನಮ್ಮ ತಾಯಿ ಭಾಷೆ. ತಾಯಿ ಭಾಷೆ ಯಾವ್ದಾದ್ರು ಆಗಿರ್ಬೋದು, ಮಾತೃಭಾಷೆಯ ಮಹತ್ವವನ್ನು ಅದು ಹೇಳುತ್ತೆ. ಅದಕ್ಕೆ ಉತ್ತರ ಏನಾಗುತ್ತೆ? ಶಿಕ್ಷಣದಲ್ಲಿ ಮಾತೃಭಾಷೆಯ ಮಹತ್ವ. ಇನ್ನು 3 ಇದಕ್ಕೆ ವಿರುದ್ಧವಾಗಿರುವಂತಹ ಭಾವವನ್ನು ಹೇಳುತ್ತೆ. ಹಾಗಾಗಿ ಉತ್ತರ ಶಿಕ್ಷಣದಲ್ಲಿ ಮಾತೃಭಾಷೆಯ ಮಹತ್ವ. ಕರ್ನಾಟಕಕ್ಕೆ ಬಂದಾಗ ಕನ್ನಡ, ನೀವು ಬೇರೆ ರಾಜ್ಯಗಳಿಗೆ ಹೋದಾಗ ಆಯಾಯ ರಾಜ್ಯದ ಮಾತೃಭಾಷೆ ಬರುತ್ತೆ. ಹಾಗಾಗಿ ಶಿಕ್ಷಣದಲ್ಲಿ ಮಾತೃಭಾಷೆಯ ಮಹತ್ವವನ್ನು ಈ ವಾಕ್ಯ ಹೇಳುತ್ತೆ. ಹೀಗಾಗಿ ಈ ಥರದ ಪ್ರಶ್ನೆಗಳನ್ನು ಉತ್ತರಿಸೋದಕ್ಕೆ ನೀವೊಂದಿಷ್ಟು ಸಮಯವನ್ನು ಹೆಚ್ಚಿಗೆ ತಗೋಬಹುದು. ಮುಂದೆ 7ನೇ ಪ್ರಶ್ನೆ. ಇದು ಕೆಂಪು ಪಟ್ಟಿಗೆ ಸೇರಿದಂತಹ ಪ್ರಾಣಿ.
ಕೆಂಪು ಪಟ್ಟಿ ಅಂತ ಹೇಳಿದ್ರೆ ಎಂಡೇಂಜರ್ಡ್ ಸ್ಪೀಶೀಸ್ ಅಂತ ನಾವೇನು ಕರಿತೀವಲ್ಲ ಆ ಥರ. ಎಲ್ರಿಗೂ ಗೊತ್ತಿರೋವಂಥದ್ದು ಸಿಂಹ ಬಾಲದ ಕೋತಿ. ಬೇರೆ ಬೇರೆ ಬಾಲದ ಕೋತಿಗಳಿವೆ, ಆದರೆ ನಮಗೆ ಬೇಕಾಗಿರುವಂಥದ್ದು ಸಿಂಹ ಬಾಲದ ಕೋತಿ. 8ನೇ ಪ್ರಶ್ನೆ, ಆನೆ ಇಲ್ಲದ್ದರಿಂದ ವೇಲಾಯುಧ ಇವರ ಸಾಮಿಲ್ಲಿನಲ್ಲಿ ಕೆಲಸಕ್ಕೆ ಸೇರಿದ. ಸಾಮಾನ್ಯವಾಗಿ ಆನೆ ಯಾರದ್ದು? ಕೃಷ್ಣೇಗೌಡರದ್ದು. ಹಾಗಾಗಿ ತುಂಬ ಜನ ಕೃಷ್ಣೇಗೌಡರ ಅಂತ ಬರೆದು ಬಿಡ್ತೀರಾ. ಅಲ್ಲ, ಸಾಮಿಲ್ ಅಂತ ಹೇಳಿದ್ರೆ ವೇಲಾಯುಧ ಕೆಲಸಕ್ಕೆ ಸೇರುವಂತಹ ಜಾಗ, ಅದು ಶಿವೇಗೌಡರದ್ದಾಗಿತ್ತು. ಹಾಗಾಗಿ ಉತ್ತರ ಶಿವೇಗೌಡರು. ರೆಹಮಾನ್ ಐ ವಿಟ್ನೆಸ್ ಅಂತ ತೋರಿಸಿದ್ದು ಯಾರನ್ನ? ನೋಡಿ ಇಲ್ಲಿ ಎಷ್ಟು ಸಂಶಯ ಬರೋ ಹಾಗೆ ಕೊಟ್ಬಿಟ್ಟಿದ್ದಾರೆ. ಜುನೇದ, ಶುಭದ, ಜೈನಾಬಿ, ಜುಬೇದ. ಜುಬೇದ ಸರಿಯಾದಂತಹ ಉತ್ತರ. ನೀವು ಬ ಬರೆಯೋ ಬದಲು ನೇ ಏನಾದರೂ ಬರೆದು ಬಿಟ್ರೆ ಅಂಕಗಳನ್ನು ಕಳ್ಕೊಳ್ತೀರಾ. ಹಾಗಾಗಿ ಹುಷಾರಾಗಿ ಆಯ್ಕೆ ಮಾಡಬೇಕು. 10ನೇ ಪ್ರಶ್ನೆ ಕೂಡ ಸೃಜನಾತ್ಮಕ ಕೌಶಲದ್ದೇನೆ. ನಿನ್ನ ಪುಕಾರೇನಿದ್ರು ಬರವಣಿಗೆಯಲ್ಲಿ ಬರಬೇಕು, ಹಂಗಿದ್ರೆ ಮಾತ್ರ ನಾನು ಆಕ್ಷನ್ ತಗೊಳ್ಳೋದು. ನಾಗರಾಜನ ಈ ಮಾತು ಏನನ್ನ ಸೂಚಿಸುತ್ತೆ? ಎಲ್ಲರೂ ಏನು ಅನ್ಕೊಂಡ್ಬಿಡ್ತಾರೆ? ಆತನ ಕರ್ತವ್ಯ ನಿಷ್ಠೆ. ದುರ್ಗಪ್ಪನ ಮೇಲಿನ ಕಾಳಜಿ? ಖಂಡಿತ ಅಲ್ಲ. ಆತನ ಅಹಂಕಾರ. ಅಹಂಕಾರ ಹೌದು. ನೋಡಿ, ಆತನ ಅಹಂಕಾರ ಮತ್ತೆ ದುರ್ಗಪ್ಪನ ಮೇಲಿನ ಕೋಪ ಎರಡು ಉತ್ತರದಲ್ಲಿ ಮೊದಲಿಗನ್ಸುತ್ತೆ ಹಿಂದೆ ನೀವು ಹಿಂದಿನ ಪ್ಯಾರಾಗಳಲ್ಲಿ ಓದಿದ್ರೆ ಗೊತ್ತಾಗುತ್ತೆ. ಅವನು ನಾನು ಅಂಬಾಸಿಡರ್ ಕಾರ್ಗಳನ್ನೆಲ್ಲ ಕಾನ್ಫಿಸಿಕೇಟ್ ಮಾಡಿ ತಗೊಂಡ್ಬಂದಿದ್ದೀನಿ ಅಂತಂದಾಗ ಅವನ ಅಹಂಕಾರವನ್ನ ಸೂಚಿಸುತ್ತೆ. ಆದರೆ ಅಲ್ಲ, ಅದಕ್ಕಿಂತ ಹಿಂದಿನ ಭಾಗದಲ್ಲಿ ಏನು ಹೇಳ್ತಾರೆ, ತೇಜಸ್ವಿ ಅವರು ಮಾತಾಡ್ತಾ ಇರಬೇಕಾದ್ರೆ ಅವನು ಸ್ವಲ್ಪ ಎತ್ತರದ ಧ್ವನಿಯಲ್ಲಿ ಮಾತಾಡಿದಾಗ ಅವನು ನನಗಲ್ಲ ಅಂತ ಇರೋದು, ನನ್ನ ಹಿಂದೆ ನಿಂತಿರೋ ದುರ್ಗಪ್ಪನಿಗೋ ಅವನ ಬೈಗುಳಗಳನ್ನು ಬೈತಾ ಇರೋದು ಅಂತ. ಹಾಗಾಗಿ ಸರಿಯಾದ ಉತ್ತರ ದುರ್ಗಪ್ಪನ ಮೇಲಿನ ಕೋಪ. ಅವನೇನು ಹೇಳಿರ್ತಾನೆ ಹೇಳಿ, ಏನಾದರೂ ಯಾಕೆ ಕಡಿತೀಯಾ ಅಂತ ಕೇಳಿದ್ರೆ ಮೇಲಿನವ್ರನ್ನ ಕೇಳ್ಕೊಳ್ಳಿ ಅಂತ ಹೇಳಿ ಉಚ್ಚಾಯಿಸಿ ಮಾತಾಡಿರ್ತಾನಲ್ವಾ, ಆ ಕೋಪಕ್ಕೋಸ್ಕರ ಅವನು ಏನೇ ಇದ್ರೂ ಬರವಣಿಗೆನಲ್ಲಿ ತಗೊಂಬ, ನಾನು ಆನೆಯನ್ನು ಕೂಡ ಕಾನ್ಫಿಸ್ಕೇಟ್ ಮಾಡಿ ತರ್ತೀನಿ ಅಂತ. ಹಾಗಾಗಿ ಈ ಥರದ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದ್ರೆ ಕೆಲವೊಮ್ಮೆ ನೀವೆಲ್ಲ ಜೆನ್ಜಿ ಮಕ್ಕಳಲ್ವಾ, ಹಾಗಾಗಿ ಒಂಚೂರು ಸ್ಮಾರ್ಟ್ ಆಗಿ ಉತ್ತರ ಕೊಡಬೇಕಾಗತ್ತೆ, ಉತ್ತರವನ್ನು ಆಯ್ಕೆ ಮಾಡಬೇಕಾಗತ್ತೆ. ಇನ್ನು ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದದನ್ನು ಆರಿಸಿ ಬರಿಬೇಕು. ಎಡಗಣ್ಣು ನೋವಿನೊಂದಿಗೆ ಸ್ವಲ್ಪ ಮಂದವಾಗುತ್ತಿದ್ದಂತೆ ಅನಿಸತೊಡಗಿತು. ಮಂದವಾಗೋದು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ತನ್ನ ದೃಷ್ಟಿಯ ಸಾಮರ್ಥ್ಯವನ್ನು ಕಳ್ಕೊಳ್ತಾ ಹೋಗುವಂಥದ್ದು. ಹೊಸ ಜಾಗದಲ್ಲಿ ಯಾವ ಗಿಡಗಳು ಹುಲುಸಾಗಿ ಬೆಳೆಯೋದಕ್ಕೆ ಶುರು ಮಾಡಿದ್ವು ಅಂತ ಹೇಳಿದ್ರೆ ಚಹಾ ಗಿಡಗಳು ಹುಲುಸಾಗಿ ಬೆಳೆಯೋದಕ್ಕೆ ಶುರು ಮಾಡಿದ್ವು. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗ್ತಾರೆ ಅಂತ ಕೇಳಿದ್ರೆ, ಲೇಖಕಿ ಅಂತ ಹೇಳಿದ್ರೆ ಇಲ್ಲಿ ನೇಮಿಚಂದ್ರ ಅವ್ರು ಬರ್ತಾರೆ. ಅವರ ಗೆಳತಿ ಯಾರು ಅಂತ ಹೇಳಿದ್ರೆ ಉತ್ತರದಲ್ಲಿ ಏನಿದೆ? ಸೀತಾ. ಗೆಳತಿ ಸೀತಾ ನೆನಪಾಗ್ತಾರೆ. ಭಾಷೆಗಿಂತ ಯಾವುದು ದೊಡ್ಡದು ಅಂದರೆ ಭಾಷೆಗಿಂತ ಬದುಕು ದೊಡ್ಡದಾಗತ್ತೆ. ಧಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಯಾವುದು ಅಂತ ಹೇಳಿದ್ರೆ ಶಾಂಭವಿ ಹೊಳೆ. ಅಲ್ಲಿಗೆ ಈ 6 ಉತ್ತರಗಳಲ್ಲಿ ಉಳ್ಕೊಂಡಂಥದ್ದು ಕಾಫಿ ಅನ್ನುವಂತಹ ಪದ. ಇನ್ನು 5 ಪದಗಳನ್ನು ನಾವು ಬಿಟ್ಟ ಸ್ಥಳಗಳಲ್ಲಿ ತುಂಬಿದ್ದಾಯಿತು. ಇದೇ ಉತ್ತರಗಳನ್ನು ಬರೆದಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಮುಂದೆ ಹೋಗೋಣ. ಹೊಂದಿಸಿ ಬರೆಯಿರಿ. ಈಗಷ್ಟೇ ಒಂದೆರಡು ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡ್ತಾ ಇದ್ದೆ. ಅದರೊಳಗೆ ಒಂದು ಉತ್ತರ ಪತ್ರಿಕೆ ಸಿಕ್ತು. ಯಾವಾಗಲೂ ಏನು ನಿಮಗೆ ಎಚ್ಚರಿಕೆಯ ರೀತಿಯಲ್ಲೋ ಜಾಗೃತಿ ಮೂಡಿಸುವಂತಹ ರೀತಿಯಲ್ಲೋ ಅಥವಾ ಸಲಹೆ ಸೂಚನೆ ಮಾರ್ಗದರ್ಶನ ಕೊಡೋ ಸಂದರ್ಭದಲ್ಲೂ ಹೇಳಿದ್ದೀನಿ. ಏನಂತ ಹೇಳಿದ್ದೀನಿ? ಬರೀ ಹೊಂದಿಸಿ, ಮ್ಯಾಚ್ ದಿ ಫಾಲೋಯಿಂಗ್ ಅಂತ ಕೊಟ್ಟಿಲ್ಲ. ನಾವೇನು ಕೊಟ್ಟಿದ್ದೀವಿ? ಬರೆಯಿರಿ, ಉತ್ತರವನ್ನು ಬರೀರಿ. ಈಗ ನಾಗಚಂದ್ರ ಅಂತ ಹೇಳಿ ಕೊಟ್ಟಿದ್ರೆ ನೀವು ನಾಗಚಂದ್ರನಿಗೆ ಅಭಿನವ ಪಂಪ ಅಂತ ಬರಿಬೇಕು ಉತ್ತರ. ಬರೀಲಿಲ್ಲ ಆ ಮುಂದೆ ನೀವು 2 ಅಂತ ಹೇಳಿ ಬರ್ದು, ಆ ಮುಂದೆ ನೀವು 5 ಅಂತ ಹೇಳಿ ಬರ್ದು, ಉದ್ದಕ್ಕೆ ಈ ಕಡೆ ಒಂದು ಪಟ್ಟಿ ಈ ಕಡೆ ಒಂದು ಪಟ್ಟಿ ಕೊಟ್ಟರೆ ನಾನು ದೊಡ್ಡದಾಗಿ ಇಂಟು ಹಾಕ್ತೀನಿ. ನಾನಷ್ಟೇ ಅಲ್ಲ, ಬೇರೆ ಉಪನ್ಯಾಸಕರು ಕೂಡ ಅಂತಿಮ ಪರೀಕ್ಷೆಯ ಮೌಲ್ಯಮಾಪನ ಏನಿರುತ್ತೆ ಅಲ್ಲೂ ಇದೇ ನಡೆಯುತ್ತೆ. ಹಾಗಾಗಿ ಎಚ್ಚರಿಕೆ ವಹಿಸಿ. ನಾವಿಲ್ಲಿ ನಿಮ್ಮ ಶತ್ರುಗಳಲ್ಲ, ನಿಮ್ಮ ಬರವಣಿಗೆಯ ಸಾಮರ್ಥ್ಯವನ್ನು ನೋಡೋದಕ್ಕೋಸ್ಕರ ಪರೀಕ್ಷೆ ಮಾಡ್ತಾ ಇದ್ದೀವಿ ಅಷ್ಟೇ. ಯಾವುದೇ ಉಪನ್ಯಾಸಕರಿಗೆ ಯಾವುದೇ ವಿದ್ಯಾರ್ಥಿಯ ಮೇಲೆ ಯಾವುದೇ ರೀತಿಯ ಶತ್ರುತ್ವವಾಗಲಿ ದ್ವೇಷವಾಗಲಿ ನಿಮ್ಮ ಮೇಲೆ ಸೇಡು ತೀರಿಸ್ಕೊಳ್ಳುವಂತಹ ಭಾವ ಇರಲ್ಲ. ಬರೀಲಿ, ಬರೆದಾಗ ಅವ್ರಿಗೆ ಉತ್ತರ ಗೊತ್ತಾಗತ್ತೆ ಅನ್ನುವಂತಹ ಒಳ್ಳೆಯ ವಿಷಯವನ್ನು ನಿಮಗೆ ತಲುಪಿಸುವಂತಹ ಪ್ರಯತ್ನ. ಹಾಗಾಗಿ ಉತ್ತರವನ್ನು ಬರೀರಿ. ನಾಗಚಂದ್ರ ಅಂದರೆ ಅಭಿನವ ಪಂಪ ಅಂತ ಹೇಳಿ ಕರಿತೀವಿ, ಯಾಕಂದ್ರೆ ಅವನ ಕೃತಿ ಪಂಪ ರಾಮಾಯಣ ಅಂತ ಹೇಳಿ ಪ್ರಸಿದ್ಧವಾಗಿದೆ. ಬಸವಣ್ಣನವರ ಅಂಕಿತನಾಮ ಕೂಡಲ ಸಂಗಮ ದೇವ ಆಗತ್ತೆ. ಕರ್ನಾಟ ಭಾರತ ಕಥಾಮಂಜರಿಯನ್ನು ಬರೆದಂಥವನು
ಬರೆದಂಥವನು, ಭಾಮಿನಿ ಷಟ್ಪದಿಯಲ್ಲಿ ಬರೆದಂಥವನು ಕುಮಾರವ್ಯಾಸ. ಜಾಲಿಯ ಮರದಂತೆ ಅನ್ನುವಂತಹ ಕೀರ್ತನೆ ದಾಸರ ಪದವನ್ನು ಬರೆದಂಥವರು ಪುರಂದರದಾಸರು. ಹಬ್ಬಲಿ ಅವರ ರಸಬಳ್ಳಿ ಅನ್ನುವಂಥದ್ದು ಜನಪದ ಸಾಹಿತ್ಯಕ್ಕೆ ಬರುತ್ತೆ. ಅಲ್ಲಿಗೆ ಹೆಚ್ಚಿನ ಉತ್ತರವಾಗಿ ಉಳ್ಕೊಳ್ಳುವಂತಹದ್ದು ಪುಲಿಗೆರೆ ಸೋಮನಾಥ ಅಂತ. ಹೀಗಾಗಿ ಉತ್ತರವನ್ನು ಹೊಂದಿಸಿ ಬರೀಬೇಕಾಗತ್ತೆ. ಇನ್ನು ಮುಂದೆ ಆ ವಿಭಾಗಕ್ಕೆ ಹೋದರೆ 2-3 ವಾಕ್ಯಗಳ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡಬಹುದು. ಮೊದಲನೇ ಪ್ರಶ್ನೆ ಏನಿದೆ, ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಆಡಿದ ಮಾತುಗಳು ಯಾವ್ಯಾವುದು? 2 ವಾಕ್ಯದಲ್ಲಿ ಬರಿಬೇಕು. 2 ವಾಕ್ಯ ಅಂತ ಕೇಳಿದ್ರೆ 2 ಇಲ್ಲ 3 ವಾಕ್ಯದಲ್ಲಿ ಬರೀರಿ. ಅದಕ್ಕೆ ತುಂಬ ದೊಡ್ಡದಾಗಿ ಅರ್ಧ ಪುಟದಷ್ಟು ಉತ್ತರವನ್ನು ನಾವು ನಿರೀಕ್ಷೆ ಮಾಡಲ್ಲ. ಏನು ಬರಿಬೇಕು? 2 ಅಂಶಗಳನ್ನು ಬರಿಬೇಕು. ಒಂದು, ನಾನು ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸ್ಕೊಂಡಿರೋದ್ರಿಂದ ಅಸಾಧ್ಯವಾದ ಮರುವಕ್ಕಮಿಲ್ಲ, ಪ್ರತಿಪಕ್ಷ ಅನ್ನೋಂಥದ್ದಿಲ್ಲ. ಹಾಗಾಗಿ ನೀನು ಸೋತ ಮೇಲೆ ನನ್ನವಳಾಗೋ ಬದಲು ಈಗಲೇ ನನ್ನ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಅನ್ನುವಂತಹ ಮಾತನ್ನೆಲ್ಲಿ ಹೇಳ್ತಾನೆ. ಮೊದಲನೇದು ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸ್ಕೊಂಡಿದ್ದು, 2ನೇದು ಈಗಲೇ ನೀನು ನನ್ನನ್ನು ಒಡಂಬಡು, ಈಗಲೇ ನನ್ನನ್ನು ನೀನು ಸ್ವೀಕರಿಸು ಅನ್ನುವಂತಹ ಮಾತು. ಈ 2 ಅಂಶಗಳನ್ನು ನೀವು ನಿಮ್ಮ ವಾಕ್ಯಗಳಲ್ಲಿ ಬರೆದ್ರೆ ಉತ್ತರ ರೆಡಿ ಆಗತ್ತೆ. 2ನೇ ಪ್ರಶ್ನೆ, ಗುರುವಿನ ಲಕ್ಷಣಗಳೇನು? ಗುರು ಅಂತ ಹೇಳಿದ್ರೆ ಶ್ರೇಷ್ಠ. ಹಾಗಾಗಿ ಗುರು ಲಘು ವರ್ತನದಲ್ಲಿ ವರ್ತಿಸೋದಕ್ಕೆ ಹೋಗಬಾರ್ದು. ಗುರುವಿಗೆ ತನ್ನದೇ ಆದಂತಹ ಸ್ಥಾನ ಇದೆ. ಜನರಲ್ ಆಗಿ ಬರೀಬೇಡಿ. ಗುರು ಅಂತ ಹೇಳಿದ್ರೆ ಶಿಷ್ಯರಿಗೆ ಪಾಠವನ್ನು ಹೇಳ್ಕೊಡ್ಬೇಕು, ಗುರು ಅಂತ ಹೇಳಿದ್ರೆ ಮಾರ್ಗದರ್ಶನ ಮಾಡಬೇಕು, ಗುರು ಹಾಗೆ ಗುರು ಹೀಗೆ, ಅದೆಲ್ಲವೂ ಶಿಕ್ಷಕರ ದಿನಾಚರಣೆಗೆ ಭಾಷಣದಲ್ಲಿ ಸರಿ ಹೋಗುತ್ತೆ. ಇಲ್ಲಿ ಪ್ರಶ್ನೆಯನ್ನು ಕೇಳಿರೋದು ವಚನವನ್ನು ಆಧರಿಸಿ. ಹಾಗಾಗಿ ವಚನದಲ್ಲಿ ಏನು ಹೇಳ್ತಾರೆ, ಗುರು ಗುರು ಲಘುವಿನ ಬಗ್ಗೆ ಹೇಳಬೇಕಾದ್ರೆ ಗುರುನೇ. ಲಘು ಯಾವತ್ತೂ ಗುರುವಾಗೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತ ಹೇಳಿದ್ರೆ ಗುರುವಿನ ಮಹತ್ವ ಅಂಥದ್ದು. ಹಾಗಾಗಿ ಆ ವಚನವನ್ನು ಆಧರಿಸಿ ಬರಿಬೇಕಾಗತ್ತೆ ನೀವು ಗುರುವಿನ ಲಕ್ಷಣವನ್ನ. ಲಘು ವರ್ತನದಲ್ಲಿ ವರ್ತಿಸಬಾರದು ಅಂತ. ಜಾಲಿಯ ಮರದ ನಿರರ್ಥಕತೆಯನ್ನು ಪುರಂದರದಾಸರು ಹೇಗೆ ತಿಳಿಸಿದ್ದಾರೆ? ಇದಕ್ಕೆ ನೀವು ಇಷ್ಟುದ್ದ ಅಂದರೆ 5-6 ವಾಕ್ಯದ ಉತ್ತರವನ್ನು ಬರಿಬಹುದು. ಆದರೆ ಆ ಥರ ಬರೆಯುವಂಥದ್ದಲ್ಲ. ಇಲ್ಲೇನು ಕೇಳ್ತಾರೆ, ನಿರರ್ಥಕತೆ ಅಂದರೆ ಅದರಿಂದ ಸಾರ್ಥಕತೆ ಏನೂ ಇಲ್ಲ, ಹಾಗಾಗಿ ನಿರರ್ಥಕ. ಅದರ ಬಳಿ ಬಣ್ಣ ಇಲ್ಲ, ವಾಸನೆ ಇಲ್ಲ, ಕೂತ್ಕೊಳ್ಳೋದಕ್ಕೆ ಜಾಗ ಇಲ್ಲ. ಹೀಗೆ ಒಂದೊಂದೇ ಯಾವ ವಿಚಾರಗಳನ್ನು ಹೇಳಿದ್ದಾರೆ ಅವರು ಮೊದಲನೇ ಪ್ಯಾರಾದಲ್ಲಿ, ಅದಕ್ಕೆ ಆಧರಿಸಿ 2 ವಾಕ್ಯದಲ್ಲಿ ಉತ್ತರವನ್ನು ಬರಿಬೇಕಾಗತ್ತೆ. ಇನ್ನು ಹಬ್ಬಲಿ ಅವರ ರಸಬಳ್ಳಿ ಪದ್ಯದಲ್ಲಿ ಹಡೆದ ತಂದೆ ತಾಯಿಯರ ಮಹತ್ವ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಬೇರೆ ಎಲ್ಲ ವಸ್ತುಗಳೂ ಅಂದರೆ ಉಂಗುರ, ಉಡುದಾರ, ಮಡದಿ ಇವರೆಲ್ಲದಕ್ಕೂ ಕೂಡ ಪರ್ಯಾಯ ಆಲ್ಟರ್ನೇಟ್ ಅನ್ನೋವಂಥದ್ದಿದೆ. ಆದರೆ ಹೆತ್ತ ತಂದೆ ತಾಯಿಗಳಿಗೆ ಆ ಥರದ್ದೊಂದು ಪರ್ಯಾಯ ಇಲ್ಲ. ಹಾಗಾಗಿ ಅವ್ರು ಬದುಕಿರಬೇಕಾದ್ರೆ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದನ್ನು ನೀವು ಉತ್ತರದಲ್ಲಿ ಬರೀಬೇಕು. ಇದು ಗದ್ಯ ಭಾಗದ್ದು. ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯ ಏನಂತ ಹೇಳಿದ್ರು? ಬಸಲಿಂಗ ಅಲ್ಲಿಗೆ ಹೋದಾಗ, ನೋಡು ಇದು ಡಾಕ್ಟರ್ ತಿಮ್ಮಪ್ಪನವರ ವಲಯಕ್ಕೆ ಸೇರುವಂತಹ ಯಾವುದಿದೆ ಕಣ್ಣಿನ ರೋಗ ಅನ್ನೋಂಥದ್ದು ಅವ್ರ ವಲಯಕ್ಕೆ ಸೇರುತ್ತೆ. ಇದರಲ್ಲಿ ಅವರೇ ಪರಿಣಿತರು. ಅವ್ರ ಹತ್ರ ನೀನು ತೋರಿಸ್ಕೊಳ್ಳಿಲ್ಲ ಅಂದರೆ ಇರೋ ಒಂದು ಕಣ್ಣನ್ನು ಕಳ್ಕೊಳ್ತೀಯಾ? ಅವರು ಪರಿಣಿತ ವೈದ್ಯರು, ಈ ರೋಗ ಅವರ ವಲಯಕ್ಕೆ ಸೇರಿದ್ದು. ನೀನು ಅವ್ರ ಹತ್ರ ತೋರಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇರೋ ಒಂದು ಕಣ್ಣನ್ನು ಕಳ್ಕೊಳ್ತೀಯ. ಈ 3 ವಾಕ್ಯಗಳನ್ನು ಬರೆದ್ರೆ ಸಾಕು, ನಾವು 2 ಅಂಕಗಳನ್ನು ಕೊಡ್ತೀವಿ. 3 ವಾಕ್ಯ 2 ಸಾಲಲ್ಲಿ ಬರೆದ್ರೆ ಕೊಡ್ತೀರಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನಾವು ಅಂಕಗಳನ್ನು ಕೊಡ್ತೀವಿ. ಆದರೆ ಅಕ್ಷರ ದೋಷಗಳಿರಬಾರ್ದು ಅಷ್ಟೇ. ಬ್ರಿಟಿಷರು ಬರುವ ಮೊದಲು ವಾಲ್ಪರೆ ಹೇಗಿತ್ತು? ನೀವು ಇದಕ್ಕೆ 4-5 ವಾಕ್ಯದಲ್ಲಿ ಉತ್ತರ ಬರಿಬಹುದು. ಆದರೆ ಉತ್ತರ ನಾವೇನು ಕೇಳ್ತೀವಿ, ಅದು ಅಲ್ಲಿಯವರೆಗೂ ಆ ಪ್ರದೇಶಕ್ಕೆ ಹೆಸರೇ ಇರಲಿಲ್ಲ. ಗಗನಚುಂಬಿ ಮರಗಳಿದ್ವು, ಸೂರ್ಯನ ಕಿರಣಗಳು ನೆಲಕ್ಕೆ ಬೀಳೋದಕ್ಕೆ ಸೆಣಸಾಡುವಂತಹ ಕಾಡು. ಮೊದಲನೇದಾಗೇನು ಅಲ್ಲಿಗೆ ಹೆಸರೇ ಇರಲಿಲ್ಲ, 2ನೇದು ಗಗನಚುಂಬಿ ಮರಗಳು, 3ನೇದು ಸೂರ್ಯನ ಕಿರಣಗಳು ನೆಲವನ್ನು ತಲುಪೋದಕ್ಕೆ ಸೆಣಸಾಟ ನಡೆಸ್ತಾ ಇದ್ವು. ಇಷ್ಟು ಸರಳವಾಗಿ ಬರೆದ್ರೂ ನಾವು 2 ಅಂಕಗಳನ್ನು ಕೊಡ್ತೀವಿ. ಇದಕ್ಕಿಂತ ಹೆಚ್ಚು ಬರೆದ್ರೂ ನಿಮಗೆ ಸಿಗೋದು 2 ಅಂಕ. ಹಾಗಾಗಿ ಗಣಿತವನ್ನು ಹೇಗೆ ಬಿಡಿಸ್ತೀರಿ, ಮ್ಯಾಥ್ಸಲ್ಲಿ ಯಾವ್ಯಾವ ಸ್ಟೆಪ್ಪು ಬರೆದ್ರೆ ಎಷ್ಟೆಷ್ಟು ಅಂಕ ಸಿಗುತ್ತೆ, ಕನ್ನಡದಲ್ಲೂ ಅಷ್ಟೇ. ಸರಿಯಾದ ಅಂಶಗಳನ್ನು ಬರೆದ್ರೆ ನಾವು ಪೂರ್ತಿ ಅಂಕಗಳನ್ನು ಕೊಡ್ತೀವಿ. ನಿಮ್ಮ ಅಂಕಗಳನ್ನು ಇಟ್ಕೊಂಡು ನಾವಾದರೂ ಏನು ಮಾಡ್ತೀವಿ, ಕೊಡೋದಕ್ಕೆ ನಮಗೆ ಖುಷಿ ಅಲ್ವಾ? ಕಮಲಾ ಮೇಡಮ್ ವೈದ್ಯರ ಯಾವ ಸಲಹೆಯನ್ನು ರೂಢಿಸಿಕೊಂಡ್ರು? ಕಮಲಾ ಮೇಡಮ್ ಅವರು ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು. ಈಗಷ್ಟೇ ಹೇಳದ್ನಲ್ಲ, ಉತ್ತರ ಪತ್ರಿಕೆ ಮೌಲ್ಯಮಾಪನ ಮಾಡ್ಬೇಕಾದ್ರೆ ಇಷ್ಟುದ್ದ ಉತ್ತರ ಬರೆದಿದ್ದಾರೆ. ಅವರು ಶಾಲೆಯಲ್ಲಿ ಶೌಚಾಲಯ ಇರಲಿಲ್ಲ, ಹಾಗಿರಲಿಲ್ಲ, ಹೀಗಿರಲಿಲ್ಲ, ಹೊಟ್ಟೆ ನೋವು ಬಂತು, ಅದೆಲ್ಲ ಬಂತು. ಅದಲ್ಲ, ಇಲ್ಲಿ ಕೇಳಿರೋದೇನು, ಯಾವ ಸಲಹೆ
ಹೊಟ್ಟೆ ತುಂಬ ನೀರು ಕುಡಿಯುವಂತಹ ಸಲಹೆ, ಆಹಾರದಲ್ಲಿ ಪಥ್ಯವನ್ನು ಪಾಲಿಸುವಂತಹ ಸಲಹೆ, ಎರಡೇ ಸಲಹೆ ಕೊಟ್ಟಿದ್ದು. ಚೆನ್ನಾಗಿ ನೀರು ಕುಡಿರಿ, ಯಾವ ಆಹಾರವನ್ನು ತಿನ್ನಬಾರ್ದು ಆ ಆಹಾರವನ್ನು ಬಿಟ್ಬಿಡಿ, ಆಹಾರದಲ್ಲಿ ಪಥ್ಯ. ಈ ಎರಡು ಪದಗಳನ್ನೇ ನಾವು ನಿಮ್ಮ ಉತ್ತರದಲ್ಲಿ ಹುಡುಕುವಂಥದ್ದು. ಆ ಎರಡು ಪದಗಳನ್ನು ನಮಗೆ ಕೊಟ್ಟರೆ ನಾವು ನಿಮ್ಮ ಜೇಬಿಗೆ 2 ಅಂಕಗಳನ್ನು ಹಾಕಿಬಿಡ್ತೀವಿ. ಧಣಿಪತ್ನಿ ಬೆಳ್ಳಿ ಲೋಟವನ್ನು ಹೇಗೆ ಪರಿಚಯಿಸಿದ್ದಾಳೆ? ಧಣಿಪತ್ನಿ ಬೆಳ್ಳಿ ಲೋಟವನ್ನು ಹೇಗೆ ಪರಿಚಯಿಸಿದ್ದು? ಅವರ ತಂದೆ ಅವರ ತವರು ಮನೆಯಿಂದ ತಗೊಂಬಂದಂಥದ್ದು. ಏನದು, ಅದರ ಕಂಠದಲ್ಲಿ ಬಳ್ಳಿ ಇದೆ ಅಲ್ಲ, ಆ ಬಳ್ಳಿಯನ್ನು ಕುಡ್ಲದ ರಥಬೀದಿಯಲ್ಲಿರುವಂತಹ ಆಚಾರಿ ಕೈಯಲ್ಲಿ ಮಾಡಿಸಿದ್ದು. ಈಗಿನ ಕಾಲದಲ್ಲಿ ಯಾರೂ ಆ ಥರದ ರಚನೆಯನ್ನು ಮಾಡಲ್ಲ. ಕುಡ್ಲದ ರಥಬೀದಿಯಲ್ಲಿರೋ ಆಚಾರಿ ಕೈಯಲ್ಲಿ ಮಾಡಿಸಿದ್ದು, ತನ್ನ ತಂದೆಯ ಮನೆಯಿಂದ ತಂದದ್ದು ಅಂತ ಹೇಳಿ ಅದರ ಕಂಠದಲ್ಲಿರೋ ಬಳ್ಳಿಯನ್ನು ಹೇಗೆ ವರ್ಣಿಸಿದಾರಲ್ಲ ಅದಿಷ್ಟನ್ನು ಬರೆದ್ರೆ ಸಾಕು. ಇನ್ನು ಮುಂದೆ ದೀರ್ಘ ಗದ್ಯ ಭಾಗದ ಪ್ರಶ್ನೆಗೆ ಹೋಗೋಣ. ದುರ್ಗಪ್ಪ ಯಾಕೆ ಬಂದಿರಬಹುದು ಅಂತ ನಿರೂಪಕರು ಯೋಚನೆ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಕಾಫಿ ಬೀಜಕ್ಕೋ ಏಲಕ್ಕಿ ಬೀಜಕ್ಕೋ ಚಂದ ವಸೂಲಿಗೋ ಅಥವಾ ಮತ್ಯಾವುದೇ ಕಾರಣಕ್ಕೆ ನೀವು ಮಿನಿಮಮ್ ನಮಗೆ ಕಾಫಿ ಬೀಜಕ್ಕೋ ಏಲಕ್ಕಿ ಬೀಜಕ್ಕೋ ಚಂದ ವಸೂಲಿಗೋ ಈ 3 ಪದಗಳನ್ನು ಬರೆದ್ರೂ ನಾವು 2ಕ್ಕೆ 2 ಅಂಕಗಳನ್ನು ಕೊಡ್ತೀವಿ, 2 ಪದಗಳನ್ನು ಕೊಡ್ತೀವಿ. ಬರೆದ್ರೆ ಒಂದೇ ಪದ ಬರೆದ್ರೆ ನೀವು 1 ಅಂಕ ಸಿಗುತ್ತೆ. ಹಾಗಾಗಿ ವಾಕ್ಯ ರೂಪದಲ್ಲಿ ಸ್ಪಷ್ಟ ಉತ್ತರವನ್ನ ಬರಿಬೇಕಾಗತ್ತೆ. ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು? ಎಲ್ಲರೂ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಉತ್ತರ, ನಮ್ಗದು ಗೊತ್ತಾಗ್ತಾ ಇರುತ್ತೆ. ಆದರೆ ನಿಮ್ಮ ಅಕ್ಷರಗಳನ್ನು ನೋಡಿದ್ರೆ, ಅಕ್ಷರದಲ್ಲಿರೋ ದೋಷಗಳನ್ನು ನೋಡಿದ್ರೆ ನಿಜವಾಗ್ಲೂ ನನಗೆ ನಿಮ್ಮ ಮೇಲೆ ಕೋಪ ಮಾಡ್ಕೋಬೇಕಾ ಬೇಸರ ಮಾಡ್ಕೋಬೇಕಾ ಅನ್ನೋಂಥದ್ದೇ ಗೊತ್ತಾಗಲ್ಲ ವಿದ್ಯಾರ್ಥಿಗಳೇ. ದಯವಿಟ್ಟು ಕನ್ನಡ ಅಂತೇಳಿ ಹೇಳಿದ್ರೆ ಸುಲಿದ ಬಾಳೆಯ ಹಣ್ಣಿನಂದದಿ ಇರುವಂತಹ ತುಂಬ ಸುಲಭವಾಗಿರುವಂತಹ ಭಾಷೆ. ಯಾಕೆ ಅದನ್ನು ಕಷ್ಟ ಮಾಡ್ಕೊಳ್ತೀರಾ? ಈ ಬಾಳೆಹಣ್ಣನ್ನು ಸುಲಿದು ಎಷ್ಟು ಸುಲಭವಾಗಿ ಅದನ್ನು ಗುಳುಮ್ ಅಂತ ನುಂಗ್ಬಿಡ್ಬೋದೋ, ಕನ್ನಡ ಅಷ್ಟು ಸುಲಭ. ಎಲೆಕ್ಷನ್ ಅನ್ನೋಂತಹ ಪದ ಬರಿಬೇಕಾದ್ರೆ ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವಂಥದ್ದು ನೀವು ಹೆಂಗೆ ಉಚ್ಚಾರ ಮಾಡ್ತೀರಾ ಹಂಗೆ ಬರಿತೀರಾ. ಹಾಗಾಗಿ ನಿಮ್ಮ ಬರವಣಿಗೆ ಸರಿ ಹೋಗಬೇಕು ಅಂದರೆ ಉಚ್ಚಾರಣೆ ಸರಿಯಾಗಿ ಉಚ್ಚಾರ ಮಾಡೋವಂಥದ್ದನ್ನು ಅಭ್ಯಾಸ ಮಾಡಿದ್ರೆ ಸಾಕು. ಮಣ್ಣು ಅಂತ ಹೇಳಿ ಬರಿಬೇಕು, ಮಣ್ಣು ಮಣ್ಣು ಅಂತ ಹೇಳಿ ಬರೆದ್ರೆ ಆ ಪದಕ್ಕೆ ನಾವು ಅಂಕಗಳನ್ನು ಕೊಡೋಕ್ಕಾಗಲ್ಲ. ನಿಮ್ಮ ಪಾಲಿಗೆ ಅದು ಮಣ್ಣು ಅನ್ಸುತ್ತೆ, ಆದರೆ ಓದಿದವರಿಗೆ ಅದು ಮಣ್ಣು ಇರುತ್ತೆ. ನ ಬರೆದ್ರೆ ಅದು ಮಣ್ಣು ಆಗುತ್ತಲ್ವಾ, ಮಣ್ಣು ಪದಕ್ಕೆ ಏನು ಅರ್ಥ ಕೊಡ್ತೀರಾ? ಹಾಗಾಗಿ ಬರಿಬೇಕಾದ್ರೆ ಒಂಚೂರು ಸ್ಪಷ್ಟವಾಗಿ ಯೋಚನೆ ಮಾಡಿ, ನೀವು ನಿಮ್ಮ ಮನಸ್ಸಿನಲ್ಲೇನೆ ಅದನ್ನು ಪ್ರನೌನ್ಸ್ ಉಚ್ಚಾರ ಮಾಡಿ ನೋಡಿ ಅಕ್ಷರವನ್ನು, ಅವಾಗ ನಿಮಗೆ ಗೊತ್ತಾಗುತ್ತೆ ಈ ಅಕ್ಷರ ಅಲ್ಲ ಈ ಅಕ್ಷರ ಅಂತ. ಈಗಷ್ಟೇ ಮಾಡ್ತಾ ಇದ್ನಲ್ಲ ಅದಕ್ಕೆ ನೆನಪಾಯಿತು, ಅದಕ್ಕೆ ಅದನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡೆ. ಹೆಂಡತಿ ಮಕ್ಕಳ ಬಾಯಿಗೆ ವೇಗವಾಗಿ ಮಣ್ಣು ಹಾಕುವಂತಹ ಕಾರ್ಯ, ಯಾಕೆ? ಅದು ಎಲೆಕ್ಷನ್ನಿಗೆ ನಿಂತ ಹಾಗೆ. ಈ 2 ವಾಕ್ಯ ಬರೆದ್ರೆ ಉತ್ತರ ಸಾಕು. ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು? 2 ಕಾರಣವನ್ನು ನೀಡಿದ್ದು. ಏನು ನೀಡಿದ್ದು? ಮೊದಲನೇದಾಗಿ ಕಾಡಿನ ಆನೆಗಳು ತಿನ್ನುವಂತಹ ಮರಗಳನ್ನು ಕಡಿದು ಅವು ತಿನ್ನದೇ ಇರುವಂತಹ ಅವಕ್ಕೆ ಅನುಪಯುಕ್ತವಾದಂತಹ ಅಕೇಶಿಯಾ ಮತ್ತು ನೀಲಗಿರಿ ಮರಗಳನ್ನು ನೆಡ್ತಾ ಇರೋದೇ ಕಾಡಾನೆಗಳ ಹಾವಳಿಗೆ ಕಾರಣ. ಅಷ್ಟೇ. ಒಂದು ಬೇಕಾದ ಮರಗಳನ್ನು ಕಡಿತಾ ಇರೋದು, ಇನ್ನೊಂದು ಬೇಡದೇ ಇರುವಂತಹ ಮರಗಳನ್ನು ನೆಡ್ತಾ ಇರೋದು. ಈ ಅಕೇಶಿಯಾ ನೀಲಗಿರಿ ಅನ್ನುವಂತಹ ಪದ ಸಿಕ್ತು ಅಂದರೆ ಸಾಕು, ನಾವು 2 ಅಂಕಗಳನ್ನು ಕೊಟ್ಬಿಡ್ತೀವಿ. ಜಬ್ಬಾರ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಏನು ಹೇಳ್ದ? ನಿರೂಪಕರು ಅಂತ ಹೇಳಿದ್ರೆ ಇಲ್ಲಿ ತೇಜಸ್ವಿ ಅವರಿಗೆ ಅಂಚೆಯನ್ನು ಕೊಡಬೇಕಾದ್ರೆ ಯಾಕೋ ತಂದಿಲ್ಲ 3 ದಿನ ಆಯಿತು ಅಂದರೆ ಅವನೇನು ಹೇಳ್ತಾನೆ, ಅದು ಯಾವುದೋ ಮದುವೆ ಮನೆ ಕಾಗದ ಸರ್, ನೀವು ಹೆಂಗಿದ್ರು ಹೋಗಲ್ವಲ್ಲ, ಅದನ್ನು ಇವತ್ತು ಕೊಟ್ಟರು ಒಂದೇ ನಾಳೆ ಕೊಟ್ಟರು ಒಂದೇ ಅಂತ ಹೇಳಿ ತೀರಾ ಟೇಕನ್ ಫಾರ್ ಗ್ರಾಂಟೆಡ್ ಅಂತೀವಲ್ವ, ಹಂಗೆ ನಿರ್ಲಕ್ಷ್ಯದಿಂದ ಹೇಳ್ದ. ಮದುವೆ ಮನೆ ಕಾಗದ ನೀವು ಹೋಗೋದಿಲ್ಲ, ಇವತ್ತು ಕೊಟ್ಟರು ಒಂದೇ ನಾಳೆ ಕೊಟ್ಟರು ಒಂದೇ, ಈ 3 ಅಂಶಗಳನ್ನು ಬರೆದ್ರೆ ಸಾಕು. ಸುಲಭ ಅಲ್ವಾ ಬರೆಯೋದು? ಆಮೇಲೆ ಈ ವಿಭಾಗದಲ್ಲಿ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ನಾ ಯಾವಾಗಲೂ ಹೇಳ್ತೀನಲ್ವಾ 3 ಅಂಶಗಳನ್ನು ಬರೀರಿ ಅಂತ. ಆಯ್ಕೆ, ಸಂದರ್ಭ, ಸ್ವಾರಸ್ಯ. ಆಯ್ಕೆಯಲ್ಲಿ ಯಾರು ಬರೆದಿರೋ ಯಾವ ಪದ್ಯ ಗದ್ಯ ದೀರ್ಘಗದ್ಯದಿಂದ ಆರಿಸಿಕೊಳ್ಳಲಾಗಿದೆ, ಸಂದರ್ಭ ಆ ಮಾತನ್ನು ಯಾರು ಯಾರಿಗೆ ಯಾವ ಸಂದರ್ಭದಲ್ಲಿ ಹೇಳಿದ್ರು, ಅದಾದಮೇಲೆ ಸ್ವಾರಸ್ಯ ಹೇಳಬೇಕಾಗತ್ತೆ. ಕದಡಿದ ಸಲಿಲಂ ತಿಳಿವಂದದೆ. ಸಂದರ್ಭ ಯಾವುದು ಅಂತ ಹೇಳಿದ್ರೆ ರಾವಣನ ಮನಸ್ಸು ತಿಳಿಯಾಗುವಂತಹ ಸಂದರ್ಭ. ಅಂದರೆ ಸ್ವಾರಸ್ಯ ಏನು ಬರಿಬೇಕು? ಅಲ್ಲಿಯವರೆಗೂ ಕಲುಷಿತಗೊಂಡಿದ್ದ ರಾವಣನ ಮನಸ್ಸು ಸಮಯ ನೀಡಿದ್ದಕ್ಕಾಗಿ ತಿಳಿಗೊಂಡದ್ದು ಇದರ ಸ್ವಾರಸ್ಯ. ಸಮಯ ಕೊಟ್ಟರೆ ಎಂತಹ ಕಲುಷಿತಗೊಂಡ ನೀರು ಕೂಡ ತಿಳಿಯಾಗತ್ತೆ. ಯಮಸುತಂಗರಹುವೆನ ಈ ಧರ್ಮಕ್ಷಮೆಯ ಗರ ಹೊಡೆದಿಹುದು.
ಇಲ್ಲಿ ಸ್ವಾರಸ್ಯವನ್ನ ನೋಡೋಣ. ನಿಮಗೆ ಗೊತ್ತಾಗತ್ತೆ ದ್ರೌಪದಿ ಯಾರಿಗೆ ಹೇಳಿ ಅಂತ ಹೇಳಿ ಯೋಚನೆ ಮಾಡೋ ಸಂದರ್ಭದಲ್ಲಿ ಈ ವಾಕ್ಯವನ್ನ ನೆನಪು ಮಾಡ್ಕೊಳ್ತಾಳೆ. ಧರ್ಮ ಕ್ಷಮೆಯ ಗರ ಹೊಡೆದಿದೆ ಯಮಸುತನಿಗೆ, ಧರ್ಮರಾಯನಿಗೆ. ಅಂದ್ರೆ ಕ್ಷಮಿಸುವಂತಹ ಅವನ ಗುಣ ಕೆಲವೊಮ್ಮೆ ಅಗತ್ಯ ಬಿದ್ದಾಗ ಉಪಯೋಗಕ್ಕೆ ಬರದೇ ಇರುವಂಥದ್ದು ಆ ವಾಕ್ಯ ಹೇಳ್ತಾ ಇದೆ. ಈಗ ಧರ್ಮರಾಯ ಕೀಚಕನನ್ನ ಕ್ಷಮಿಸ್ಬಿಟ್ರೆ ದ್ರೌಪದಿಯ ಕಷ್ಟ ಹೋಗುತ್ತಾ? ಹೋಗಲ್ಲ ಅಲ್ವಾ? ಹಾಗಾಗಿ ಯಾವ ಸಂದರ್ಭದಲ್ಲಿ ಉಪಯೋಗ ಆಗಬೇಕು ಆ ಥರದ ಗುಣವನ್ನ ಹೊಂದಿರಬೇಕು ಅಂತ. ಅನ್ಯಲಿಂಗಗಳ ನೆನೆವನೇ ನಿಮ್ಮ ಭಕ್ತನು ಅಂದ್ರೆ ವಚನದಲ್ಲಿ ಹೇಳ್ತಾರಲ್ಲ ವಚನಕಾರರು, ಒಮ್ಮೆ ದೇಹದ ಮೇಲೆ ಲಿಂಗವನ್ನ ಧರಿಸ್ಬಿಟ್ರೆ, ಒಮ್ಮೆ ಶಿವನನ್ನ ನಮ್ಮ ಆರಾಧ್ಯ ದೈವ ಅಂತ ಹೇಳಿ ಅನ್ಕೊಂಡ್ಬಿಟ್ಮೇಲೆ ಬೇರೆ ಯಾವ ದೈವಗಳು ಕೂಡ ನಮ್ಮ ಕಣ್ಣಿಗೆ ಬೀಳೋದೇ ಇಲ್ಲ. ಹಾಗಾಗಿ ಒಮ್ಮೆ ಲಿಂಗವನ್ನ ಧರಿಸಿದ ಮೇಲೆ ಬೇರೆ ದೈವಗಳ ಮೊರೆ ಹೋಗುವ ಅಗತ್ಯ ಇಲ್ಲ ಅನ್ನೋದು ಆ ವಾಕ್ಯದ ಸ್ವಾರಸ್ಯವಾಗತ್ತೆ. ಇನ್ನು ಗದ್ಯ ಭಾಗದಲ್ಲಿ ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯವಿದೆ. ಇಲ್ಲಿ ಸ್ವಾರಸ್ಯವನ್ನ ಬರಿಬೇಕಾದ್ರೆ ಡಾಕ್ಟರ್ ತಿಮ್ಮಪ್ಪನವರು ಬಸಲಿಂಗನಿಗೆ ಕೊಡುವಂತಹ ಎಚ್ಚರಿಕೆಯ ಸಂದರ್ಭದಲ್ಲಿ ವಾಕ್ಯ ಹೇಳ್ತಾರೆ. ಸ್ವಾರಸ್ಯ ಏನ್ ಬರಿಬೇಕು? ಒಬ್ಬ ವೈದ್ಯ, ಒಬ್ಬ ಆದರ್ಶ ವೈದ್ಯ ರೋಗಿಯ ಬಗ್ಗೆ ಇಟ್ಟಿರುವಂತಹ ಕಾಳಜಿಯನ್ನ ಇದು ಸೂಚಿಸುತ್ತೆ. ಎಲ್ರಿಗೂ ಕಾಳಜಿ ಇರುತ್ತೆ, ಆದ್ರೆ ಅವ್ರು ಎಷ್ಟು ಪ್ರೀತಿಯಿಂದ ಹೇಳ್ತಾರೆ, ನೋಡು ನಿನ್ ಕಣ್ ಸರಿ ಹೋಗುತ್ತೆ, ಆದ್ರೆ ನೀನು ನೀರು ಬೀಳಿಸ್ಬೇಡ, ನೀರು ಬಿದ್ರೆ ಕಣ್ಣು ಹೋಗುತ್ತೆ ಅಂತ ಎಷ್ಟು ಸೂಕ್ಷ್ಮವಾಗಿ ಎಷ್ಟು ಪ್ರೀತಿಯಿಂದ ಹೇಳ್ತಾರೆ. ವೈದ್ಯರ ಕಾಳಜಿಯನ್ನ ನಾವಿಲ್ಲಿ ನೋಡ್ತೀವಿ. ಈ ಅದೃಷ್ಟ ನಿನಗೂ ಇತ್ತಲ್ಲೇ, ಲೇಖಕಿ ತನ್ನ ಗೆಳತಿ ಸೀತಾಗೆ ಹೇಳ್ತಾರಲ್ಲ, ಈ ಅದೃಷ್ಟ ನಿನಗೂ ಇತ್ತು ಅಂತ. ಅಂದ್ರೆ ಒಮ್ಮೆ ಸಮಯ ಅನ್ನುವಂಥದ್ದು ನಮ್ಮ ಕೈಯಲ್ಲಿದ್ದಾಗ ಉಪಯೋಗಿಸ್ಕೊಳ್ಳದೆ ಹೋದಾಗ ಯಾವ ಪರಿಣಾಮವನ್ನ ಅನುಭವಿಸ್ಬೇಕು ಅನ್ನುವಂಥದ್ದು ಈ ವಾಕ್ಯವನ್ನ ಹೇಳುತ್ತೆ. ಲೇಖಕಿಯ ಈ ಮಾತು ಹೇಳುತ್ತೆ. ಅಂದ್ರೆ ಸೀತಾಳ ಬಳಿ ಅವಕಾಶ ಇತ್ತು, ಅವಳು ಅದನ್ನ ಬಳಸ್ಕೊಳ್ಳದೇನೆ ಇನ್ನೊಬ್ಬರು ಅದರ ಉಪಯೋಗ ಪಡೆದಾಗ ಅದೃಷ್ಟದ ಮಾತಾಡುವಂಥದ್ದು ತಪ್ಪಾಗತ್ತೆ. ಹಾಗಾಗಿ ಸಮಯ ಇದ್ದಾಗ ಎಲ್ಲವನ್ನ ಉಪಯೋಗಿಸ್ಕೊಳ್ಬೇಕು. ನಂತರದಲ್ಲಿ ದೀರ್ಘ ಗದ್ಯದ ಭಾಗ, ಡ್ರೈವರನ್ನ ಎತ್ಲಾಗೋದ ಇಲ್ಲೇ ಇದ್ನಲ್ಲ ಅನ್ನೋಂಥದ್ದು. ನಿಜವಾಗಿಯೂ ಆ ಕ್ಲೀನರ್ ಏನಿದ್ದಾನೆ, ಆ ಜೊತೆಗಿದ್ದವನೇನಿದ್ದಾನೆ, ಅವನು ಯಾರನ್ನ ನೋಡಬೇಕು, ಯಾರ ಬಗ್ಗೆ ಕಾಳಜಿಯನ್ನ ವಹಿಸಬೇಕು ಅನ್ನೋಂಥದ್ದು ಆ ಮಾತಲ್ಲಿ ಗೊತ್ತಾಗತ್ತೆ. ಕ್ಲೀನರು ಡ್ರೈವರ್ ಬಗ್ಗೆ ಇಟ್ಟಿರುವಂತಹ ಕಾಳಜಿಯನ್ನ ನಾವಲ್ಲಿ ನೋಡ್ತೀವಿ. ಜೊತೆಗೆ ಕೆಲಸ ಮಾಡಬೇಕಾದ್ರೆ ಎಷ್ಟು ಎಚ್ಚರಿಕೆಯನ್ನ ವಹಿಸಬೇಕು, ನಾನು ತಗೊಳ್ಳುವಂತಹ ಒಂದು ನಿರ್ಧಾರ ಯಾರ್ಯಾರ ಮೇಲೆ ಏನೇನು ಪ್ರಭಾವ ಬೀರುತ್ತೆ ಅನ್ನೋಂಥದ್ದು ಕೂಡ ಆ ವಾಕ್ಯ ಹೇಳುತ್ತೆ. 14 ಇಂಜೆಕ್ಷನ್ ಹೊಟ್ಟೆಗೆ ಚುಚ್ಚಿಸ್ಕೊತೀನಿ ಅಂದ್ರೆ ನಾಯಿ ಕಚ್ಚುತ್ತೋ ಬಿಡುತ್ತೋ, ಕಚ್ಚಿದ ಮೇಲೆ ಆ ರೋಗ ಬರೋದಕ್ಕಿಂತ ಮುಂಚೆನೆ ನಾನು ಹೊಟ್ಟೆಗೆ ಚುಚ್ಚಿಸ್ಕೊಂಡ್ಬಿಟ್ರೆ ಅಕಸ್ಮಾತ್ ಕಚ್ಚಿದ್ರು ಆ ರೋಗದಿಂದ ನನಗೆ ಮುಕ್ತಿ ಅಂತ ಹೇಳಿ ಬೀದಿ ನಾಯಿಗಳ ಕಾಟಕ್ಕೆ ಅವನು ಕಂಡುಕೊಂಡಿರುವಂತಹ ಒಂದು ಪರಿಹಾರವನ್ನ ಈ ವಾಕ್ಯ ಸೂಚಿಸುತ್ತೆ. ಇನ್ನು 5-6 ವಾಕ್ಯಗಳಲ್ಲಿ ಉತ್ತರಿಸಿ ಕನಿಷ್ಠ ಒಂದು ಅರ್ಧ ಪುಟದಷ್ಟು ಉತ್ತರವನ್ನ ಒಂದು 10 ಸಾಲುಗಳಲ್ಲಿ ಬರೀಬೇಕು. ರಾವಣ ಬಹುರೂಪಿಣಿ ವಿದ್ಯೆಯನ್ನ ಒಲಿಸಿಕೊಂಡ ಸಂದರ್ಭವನ್ನ ವಿವರವಾಗಿ ಬರೀರಿ ಅಂತ ಕೇಳಿದ್ದಾರೆ. ಅವನು ಹೇಗೆ ಕೂತಿದ್ದ, ಎಷ್ಟು ಸಮಚಿತ್ತದಿಂದ ಕೂತಿದ್ದ, ಯಾವ ಜಾಗದಲ್ಲಿ ಕೂತಿದ್ದ, ಹೇಗೆ ಅವನು ಧ್ಯಾನ ಮಾಡ್ದ, ಹೇಗೆ ಬಹುರೂಪಿಣಿ ವಿದ್ಯೆ ಬಂದ್ಲು, ಏನಂತ ಕೇಳಿದ್ಲು, ಅದಕ್ಕೆ ಇವನೇನಂತ ಉತ್ತರ ಕೊಟ್ಟ, ಅದಕ್ಕೆ ಬಹುರೂಪಿಣಿ ವಿದ್ಯೆ ರಾವಣನಿಗೆ ಏನ್ ಹೇಳ್ತಾಳೆ, ರಾಮ ಮತ್ತೆ ಲಕ್ಷ್ಮಣರನ್ನ ಬಿಟ್ಟು ಉಳಿದವರನ್ನ ನಾನು ಉಳಿಯೋದಕ್ಕೆ ಬಿಡಲ್ಲ ಅಂತ, ಅದಕ್ಕೆ ಇವನೇನು ಉತ್ತರ ಕೊಟ್ಟ. ಆ ಮೊದಲ ಭಾಗ ಇದೆಯಲ್ಲ ಅದಿಷ್ಟೂ ವಿವರವಾಗಿ ಸ್ಪಷ್ಟವಾಗಿ ಸುಂದರವಾಗಿ ಶುದ್ಧವಾದ ವಾಕ್ಯಗಳಲ್ಲಿ ಬರೆದ್ರೆ ನಿಮಗೆ 4ಕ್ಕೆ 4 ಅಂಕ ಸಿಗತ್ತೆ. ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆಯನ್ನ ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ. ರಕ್ಷಣೆ ಮಾಡೋದು ಅಂತ ಹೇಳಿದ್ರೆ ಬೇಲಿ ಹಾಕೋದು, ಆದ್ರೆ ಆ ಬೇಲಿನೇ ಎದ್ದು ಹೊಲ ಮೇಯ್ದ್ರೆ ಏನ್ ಮಾಡೋಕ್ಕಾಗತ್ತೆ. ನೀವು ಧರೆ ಹತ್ತಿ ಉರಿದೊಡೆ ಅದನ್ನ ಬಳಸಬಹುದು, ತಾಯಿಯ ಉದಾಹರಣೆಯನ್ನ ಅಂದ್ರೆ ಮನೆಯಲ್ಲಿರೋ ಗೃಹಿಣಿಯ ಉದಾಹರಣೆಯನ್ನ ಬಳಸ್ಬೋದು, ಕೆರೆಯ ಉದಾಹರಣೆಯನ್ನ, ಕೆರೆಗೆ ಸುತ್ತ ಕಟ್ಟಿರೋ ಕಟ್ಟೆಯ ಉದಾಹರಣೆಯನ್ನ ಒಂದೊಂದು ಸನ್ನಿವೇಶಕ್ಕೆ 2 ವಾಕ್ಯಗಳನ್ನ ಬರೆದ್ರು ನಿಮಗೆ 10 ವಾಕ್ಯ ಸಿಕ್ಬಿಡತ್ತೆ. ಹೀಗೆ ಇದರ ಮೂಲಕ ಅವರು ಬೇಡುವವರೇನೆ ಕೊಡುವವರು ನಿಜವಾಗ್ಲೂ ಕ್ರೌರ್ಯವನ್ನ ಮೆರೆದ್ರೆ ಯಾರ ಹತ್ರ ಹೋಗಿ ಕೇಳಬೇಕು ಅಂತ ಹೇಳಿ ವಿಘಟನೆಯನ್ನ, ಸಂಘಟನೆ ವಿಘಟನೆ, ಸಮಾಜ ಒಡೆದು ಹೋಗುತ್ತೆ. ಹಾಗಾಗಿ ಆ ಒಡಿಬಾರ್ದು ಅಂತ ಹೇಳಿದ್ರೆ ಕಾಯೋ ಅಂಥವ್ರು ಯಾವಾಗ್ಲೂ ಕಾಯಬೇಕು ಅನ್ನೋದು ಬಸವಣ್ಣನವರ ವಚನದಲ್ಲಿ ಗೊತ್ತಾಗತ್ತೆ. ದ್ರೌಪದಿ ಅವಮಾನಕ್ಕೊಳಗಾದ 3 ಪ್ರಸಂಗಗಳು ಎಷ್ಟು ಚೆನ್ನಾಗಿ ಉತ್ತರ ಪತ್ರಿಕೆಯಲ್ಲಿ ಬರೆದಿದ್ರು ಗೊತ್ತಾ.
ಸೈಂಧವ ಅಪಹರಿಸಿದ್ದು, ಕೀಚಕ ಕಾಲಿನಿಂದ ಒದ್ದದ್ದು, ದುಶ್ಯಾಸನ ಎಳೆದು ಎದ್ದದ್ದು. ಈ 3 ವಾಕ್ಯ ಬರೆದು ನಾನು ನಿಮಗೆ ಉತ್ತರ ಪತ್ರಿಕೆಯನ್ನು ಕೊಡ್ತೀನಿ. ನೀವು ಅದಕ್ಕೆ ನನಗೆ 4 ಅಂಕ ಕೊಡ್ತೀರಾ? 3 ವಾಕ್ಯಕ್ಕೆ 4 ಅಂಕ ಕೊಡ್ತೀರಾ? ಕೊಡಲ್ಲ ಅಲ್ವಾ? ಹಾಗಾಗಿ 5-6 ವಾಕ್ಯಗಳಲ್ಲಿ ನಾವು ಕೇವಲ ಉತ್ತರವನ್ನು ನಿರೀಕ್ಷೆ ಮಾಡ್ತಾ ಇರಲ್ಲ, ಅದು ಡಿಸ್ಕ್ರಿಪ್ಟಿವ್ ಟೈಪ್. ನೀವು ಅದನ್ನು ವಿವರವಾಗಿ ಬರಿಬೇಕಾಗತ್ತೆ. ಹೌದು, ನೀವು ಬರೆದಿರೋ ಉತ್ತರ 3 ಉತ್ತರ ಸರಿಯಾಗಿದೆ, ಆದರೆ ಅದಿಷ್ಟೇ ಅಲ್ಲ, ಅದಕ್ಕೆ ಸ್ವಲ್ಪ ಹಿನ್ನೆಲೆಯನ್ನು ಕೊಟ್ಟು ಮೊದಲನೇ ಘಟನೆ ಏನು ನಡೀತು, 2ನೇ ಘಟನೆ ವನವಾಸದಲ್ಲಿದ್ದಾಗ ಏನಾಯಿತು, 3ನೇ ಘಟನೆ ಅಜ್ಞಾತವಾಸದಲ್ಲಿ ಕೀಚಕ ಹೇಗೆ ತೊಂದರೆ ಕೊಟ್ಟ, ಹೀಗೆ ಈ 3 ಭಂಗಗಳಿಂದ ನಾನು ಸೋತು ಹೋಗಿದ್ದೇನೆ ಅಂತ ದ್ರೌಪದಿ ದುಃಖಕ್ಕೆ ಒಳಗಾಗುವಂಥದ್ದು ಈ 3 ಪ್ರಸಂಗಗಳಲ್ಲಿ ಅಂತ ಬರಿಬೇಕು. 3 ಪ್ರಸಂಗಗಳನ್ನು 3 ವಾಕ್ಯದಲ್ಲಿ ಬರೆದು ಬಿಟ್ರೆ 4 ಅಂಕ ಕೊಡಲ್ಲ ನಾವು. ನೀವೇ ಯೋಚನೆ ಮಾಡಿ, ಅದನ್ನು 4 ಅಂಕ ಕೊಡೋಕ್ಕಾಗತ್ತಾ ಅಂತ? ಆಗಲ್ಲ ಅಲ್ವಾ? ಹಾಗಾಗಿ ವಿವರವಾಗಿ ಬರಿಬೇಕು. ನೋಡಿ, 40ನೇ ಪ್ರಶ್ನೆ ನಾ ಹೇಳಿದ್ದೆ ಅಲ್ವಾ, ಯಾವಾಗ್ಲೂ ಒಂದು ರೀತಿಯಲ್ಲಿ ನಿಮಗೆ ಕಾಂಪ್ರಹೆನ್ಷನ್ ಥರದ್ರಲ್ಲಿ ಕೇಳ್ತಾರೆ ಅಂತ ಹಾಗೆ ಕೇಳಿದ್ದಾರೆ. ಚಿಗುರೆಂದು ಮೇಲೆ ಬೇವು ಸ್ವಾದಬಹುದೇ, ಚೇಳ್ ಚಿಕ್ಕದೆಂದು ಅಳ್ಕರಿಂ ತೆಗೆಯಲ್ ಕಚ್ಚದೆ, ಪಾಲ ನೋಡಿ ಫಣಿಯಂ ಸಾಕಲ್ಕೆ ವಿಶ್ವಾಸಿಯೇ, ಖಗಂ ಸಾಕುವೆನೆಂದು ಗೂಗೆ ಮರಿಯಂ ಸಂಪ್ರೀತಿಯಿಂದೋವರೆ, ಪಗೆಯಂ ಬಾಲಕನೆಂಬರೆ ಹರಹರ ಶ್ರೀ ಚನ್ನ ಸೋಮೇಶ್ವರ. 3 ಭಾಗಗಳನ್ನು ಮಾಡ್ಕೊಳ್ಬೇಕು. 4 ಚಿಗುರೆಂದು ಮೇಲೆ ಬೇವು ಸ್ವಾದಬಹುದೇ ಮೊದಲನೇ ಭಾಗ, ಚೇಳ್ ಚಿಕ್ಕದೆಂದು ಅಳ್ಕರಿಂ ತೆಗೆಯಲ್ ಕಚ್ಚದೆ 2ನೇ ಭಾಗ, ಪಾಲ ನೋಡಿ ಫಣಿಯಂ ಸಾಕಲ್ಕೆ ವಿಶ್ವಾಸಿಯೇ 3ನೇ ಭಾಗ, ಖಗಂ ಸಾಕುವೆನೆಂದು ಗೂಗೆ ಮರಿಯಂ ಸಂಪ್ರೀತಿಯಿಂದೋವರೆ 4 ಭಾಗ. ಯಾವುದರ ವಿವರಣೆಗೋಸ್ಕರ ಈ 4 ಉದಾಹರಣೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಅಂದರೆ, ಪಗೆಯಂ ಬಾಲಕನೆಂಬರೆ. ಪಗೆ ಅಂದರೆ ಹಾಗೆ ಶತ್ರುವನ್ನ ಸಣ್ಣದು ಅಂತ ಹೇಳಿ ನಿರ್ಲಕ್ಷ್ಯ ಮಾಡೋಕ್ಕಾಗತ್ತಾ? ಆಗಲ್ಲ. ಅದೇ ಪ್ರಶ್ನೆ ಕೇಳಿದ್ದಾರೆ. ಚೇಳು ಚಿಕ್ಕದಾದರೂ ಪ್ರೀತಿಯಿಂದ ಮುಟ್ಟಿದ್ರೆ ಏನು ಮಾಡುತ್ತೆ? ಅಷ್ಟೇ ಪ್ರೀತಿಯಿಂದ ಕಚ್ಚುತ್ತೆ. ಇದಕ್ಕುತ್ತರ ಕಚ್ಚುತ್ತದೆ ಅಂತ ಬರೆದ್ರು ಸಾಕು. ಈ ಪದ್ಯದ ಕವಿಯ ಅಂಕಿತ ನಾಮ ಕಡೆಗೇನಿದೆ? ಹರಹರ ಶ್ರೀ ಚನ್ನ ಸೋಮೇಶ್ವರ. ಬರೀ ಶ್ರೀ ಚನ್ನ ಸೋಮೇಶ್ವರ ಬರಿಬೇಡಿ, ಹರಹರ ಶ್ರೀ ಚನ್ನ ಸೋಮೇಶ್ವರ ಅನ್ನುವಂಥದ್ದು ಅವರ ಅಂಕಿತ ನಾಮ. ಯಾವ ಸಂಗತಿಗಳನ್ನು ಉಪೇಕ್ಷಿಸಬಾರದು ವಿವರಿಸಿ. 2 ಅಂಕದ ಪ್ರಶ್ನೆ. ವಿವರ ಏನು ಕೊಡಬೇಕು? ಬೇವು, ಚಿಗುರು ಬಿಟ್ಟಿರುವಂತಹ ಬೇವು, ಹಾಲನ್ನು ಉಂಡಂತಹ ಹಾವು, ಆಮೇಲೆ ಖಗ ಅಂತ ಹೇಳಿ ಪಕ್ಷಿ ಅಂತ ಹೇಳಿ ಗೂಗೆ ಮರಿಯನ್ನ, ಮತ್ತೆ 3ನೇ ಉದಾಹರಣೆಯನ್ನ ಕೊಟ್ಟಿದ್ದಾರಲ್ಲ, ಚೇಳನ್ನ ಚಿಕ್ಕದು ಅಂತ ಹೇಳಿ ಚೇಳಿನ ಕೈಯಲ್ಲಿ ಕಚ್ಚಿಸ್ಕೊಳ್ಳೋಕ್ಕಾಗತ್ತಾ? ಈ 4 ನೀವು ಬರೆದ್ರಷ್ಟೇ ನಿಮಗೆ ಇದಕ್ಕೆ 2ಕ್ಕೆ 2 ಅಂಕ ಸಿಗುತ್ತೆ. ನೋಡಿ, ಸುಲಭವಾಗಿ 4 ಅಂಕವನ್ನು ಇದಕ್ಕೆ ಪಡ್ಕೊಳ್ಬಹುದು. ದೀರ್ಘ ಗದ್ಯ ಭಾಗದಲ್ಲಿ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಯಾಕೆ ಪಾಲಿಸಲಿಲ್ಲ ಅಂತ ಹೇಳಿದ್ರೆ, ಅವನು ಹೋಗಿ ಬಂದ ನಂತರ ತಾನು ಹೆಂಡತಿಯ ಮಾತನ್ನ ಕೇಳಿ ತಲೆಗೆ ನೀರು ಹಾಕೊಂಡು ಆ ಕಣ್ಣು ಶಸ್ತ್ರಚಿಕಿತ್ಸೆಗೊಳಗಾದಂತಹ ಕಣ್ಣು ತನ್ನ ದೃಷ್ಟಿಯನ್ನ ಕಳ್ಕೊಂಡ ನಂತರ ಎಲ್ಲರ ಹತ್ರ ಹೋಗಿ ತೋರಿಸ್ಕೊಂಡು ಬರ್ತಾನೆ. ಒಂದು ರೀತಿನಲ್ಲಿ ಉಡಾಫೆನಲ್ಲಿ ಮಾತಾಡುವಂಥದ್ದನ್ನ ಕಲಿತಾನೆ. ತಿಮ್ಮಪ್ಪನವ್ರ ಬಗ್ಗೆನೆ ಯಾರೋ ನಂಬಿರೋ ಅಂಥದ್ದನ್ನ ತಿರುಚೋ ಹಾಗೆ ಬೇರೆ ಮಾತುಗಳನ್ನ ಆಡ್ತಾನೆ. ಈ ಎಲ್ಲ ಮಾತುಗಳನ್ನ ಆಡ್ತಾ ಇರ್ಬೇಕಾದ್ರೆ ಅವನಿಗೆ ಇನ್ನೊಂದು ಕಣ್ಣಲ್ಲಿ ನೋವು ಶುರುವಾಗುತ್ತೆ. ಆದ್ರೆ ಈ ಎಲ್ಲ ಮಾತುಗಳು ತಿಮ್ಮಪ್ಪನವರಿಗೆ ತಲುಪಿರುತ್ತೆ ಅಂತ ಹೇಳಿ ಗೊತ್ತು. ಆದರೂ ಅವನೇನು ಮಾಡ್ದ? ಅವನ ಸೂಚನೆಗಳನ್ನು ಪಾಲನೆ ಮಾಡೋದಕ್ಕೆ ಹೋಗಲಿಲ್ಲ. ಯಾಕೆ ಅಂದರೆ ಅವರು ನನ್ನ ಜಾತಿಯನ್ನು ಕೆಡಿಸ್ಬಿಟ್ಟಿದ್ದಾರೆ, ನನ್ನನ್ನು ಮುಟ್ಟಿ ನನ್ನ ಜಾತಿಯನ್ನು ಕೆಡಿಸಿದ್ದಾರೆ ಅನ್ನುವಂತಹ ಭಾವ ಅವನಲ್ಲಿ ತುಂಬಿತ್ತಲ್ಲ. ಆ ಕಾರಣಕ್ಕೋಸ್ಕರ ತನ್ನ ಆಳ್ತನದಲ್ಲಿ ಏನೋ ಕಡಿಮೆ ಆಯಿತು ಅಂತ ಹೇಳಿ ಭಾವಿಸಿದ್ನಲ್ಲ, ಅದಕ್ಕೆ ಸೂಚನೆಗಳನ್ನು ಅವನು ಪಾಲಿಸಲಿಲ್ಲ. ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳಗೆ ಎಸೆಯಲು ಕಾರಣವೇನು? ವಿಶ್ಲೇಷಣೆ ಅಂದ್ರೆ ಗೊತ್ತಲ್ಲ, ಅನಲೈಸ್ ಮಾಡ್ಬೇಕು ನೀವು. ಅದು ಸರಿನಾ ತಪ್ಪ ಅಂತ ಅನಲೈಸ್ ಅಲ್ಲ. ಒಬ್ಬ ಬಡ ಮಹಿಳೆ, ಅವಮಾನಿತ ಮಹಿಳೆ ಯಾಕೆ ಏನದು ಹೆಜ್ಜೆಯನ್ನ ಇಟ್ಟಿದ್ದು ಅನ್ನೋದನ್ನ ನೀವು ಅನಲೈಸ್ ಮಾಡಬೇಕು. ಯಾಕೆ ಇಟ್ಟಿದ್ದು? ಈ ಬೆಳ್ಳಿ ಲೋಟವನ್ನ ಮತ್ತೆ ವಾಪಸ್ ಕೊಟ್ರೆ ಇವರ ಮುರುಕು ಗುಡಿಸಿಲಿಗೆ ಕಳ್ಳತನದ ಕಿರೀಟ ಏನಿದೆ ಆ ಕಿರೀಟ ಹೊಟ್ಟೋಗುತ್ತಾ? ಅಥವಾ ಆ ಧಣಿ ಪತ್ನಿ ತಪ್ಪಾಯ್ತಮ್ಮ, ನಾನು ನಿನ್ನ ಹತ್ರ ಈ ರೀತಿ ಮಾತಾಡಬಾರ್ದಾಗಿತ್ತು ಅಂತ ಕೇಳ್ಕೊಳ್ತಾಳ? ಅಥವಾ ಧಣಿಗಳು ಹೊಡೆದಿರೋಂತಹ ಹೊಡೆತಕ್ಕೆ ಕ್ಷಮೆಯನ್ನ ಕೇಳ್ತಾರ? ಅಥವಾ ನೀವು ಕದ್ದಿಲ್ಲ ಅಂತ ಈಗ ಗೊತ್ತಾಯ್ತು, ಈ 9 ತಿಂಗಳ ಕಾಲ ಪಡಿ ಇಲ್ಲದೇನೆ ದುಡಿದ್ರಲ್ಲ, ಆ ಪಡಿಯನ್ನ ಕೊಡ್ತೀವಿ ಅಂತ ಹೇಳ್ತಾರ? ಇದು ಯಾವುದೇ ರೀತಿಯ ಆಯ್ಕೆಗಳು ಅವ್ರ ಮುಂದೆ ಇದೆಯಾ?
ಇದನ್ನ ಕೊಟ್ರೆ ಅದು ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ಇದೆಯಾ? ಅದು ಯಾವುದೂ ಇಲ್ಲ. ಅದಕ್ಕೋಸ್ಕರ ಮತ್ತೆ ಹೊಳೆಗೆ ಎಸೆದು ಬಿಟ್ಲು. ಹೆಂಗಿದ್ರು ಇದು ನನಗೆ ಯಾವುದೇ ರೀತಿಯ ನ್ಯಾಯವನ್ನ ತಂದ್ಕೊಡಲ್ಲ, ಇಟ್ಕೊಂಡು ಪ್ರಯೋಜನ ಏನು? ನಾಳೆ ದಿನ ಅಕಸ್ಮಾತ್ ಆ ಬೆಳ್ಳಿ ಲೋಟ ಮತ್ತೆ ಕಳೆದೋಯ್ತು ಅಂತ ಹೇಳಿದ್ರೆ ಕಳ್ಳತನದ ಕಿರೀಟ ಯಾರ ಮೇಲೆ ಬರುತ್ತೆ? ಇದೇ ಮುರುಕು ಗುಡಿಸಲಿನ ಮೇಲೆ ಬರುತ್ತೆ. ಹಂಗಾಗಿ ಅವಳು ಇರೋದೇ ಬೇಡ ಅನ್ನೋ ಲೆಕ್ಕಕ್ಕೆ ಬಿಸಾಕ್ತಾಳಲ್ಲ. ಅವಳ ಮನಸ್ಸಿನಲ್ಲಿ ಆದಂತಹ ಜ್ವಾಲಾಮುಖಿ ಇದೆ ಅಲ್ಲ, ಅದನ್ನು ನೀವಿಲ್ಲಿ ವಿಶ್ಲೇಷಣೆಯನ್ನು ಮಾಡಬೇಕಾಗತ್ತೆ. ಇನ್ನು ದೀರ್ಘ ಗದ್ಯದಲ್ಲಿ ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆಯನ್ನು ವಿವರಿಸಿ. ಅದು ಪೇಟೆನಲ್ಲಿ ಏನು ಮಾಡ್ತಾ ಇತ್ತು? ಮೊದಲನೇದಾಗಿ ಅದು ಕಾಡಿನ ಆನೆ ಅಲ್ಲ, ಕಾಡಿನ ಆನೆಯನ್ನು ತಗೊಂಬಂದು ಸಾಕಿದಂತಹ ಆನೆಯ ಹಾಕಿರುವಂತಹ ಮರಿ ಅದು. ಹಾಗಾಗಿ ಗೌರಿ ಅನ್ನುವಂತಹ ಗೌರಿ ಆನೆ ಅನ್ನೋ ಹೆಸರನ್ನ ಇಟ್ಕೊಂಡು ಅದು ಮಠದಲ್ಲಿ ಜಗದ್ಗುರುಗಳನ್ನು ಹೊತ್ಕೊಂಡು ಹೋಗುವಂತಹ ಕೆಲಸ ಮಾಡ್ತಾ ಇತ್ತು. ಹೇಗೆ ಬೆಳೆದಿದ್ದು ಅಂದರೆ ಜನರ ಜೊತೆ ಬೆಳೆದಿತ್ತು. ಹಾಗಾಗಿ ಕಾಡಾನೆಗಳ ಸ್ವಭಾವ ಅದಕ್ಕೆ ಗೊತ್ತಿರಲಿಲ್ಲ. ಎಲ್ಲ ಪೇಟೆ ಬೀದಿಗೆ ಹೋಗ್ಬಿಟ್ಟು ಎಲ್ಲ ಅಂಗಡಿಗಳ ಹತ್ರ ಅವ್ರು ಏನೇನು ಉಳಿಸಿಟ್ಟಿದ್ರೋ ಅದನ್ನೆಲ್ಲ ಈ ವಸೂಲಿ ಮಾಡಿ ತಿಂತಾ ಇತ್ತು, ಅಥವಾ ಅವರೇ ಅದನ್ನು ಪ್ರೀತಿಯಿಂದ ಕೊಡ್ತಾ ಇದ್ರು. ಹೀಗಾಗಿ ಕಾಡಿನ ಆನೆಗಳ ಸ್ವಭಾವ ಗೊತ್ತಿರಲಿಲ್ಲ. ಪೇಟೆನಲ್ಲಿ ಏನು ಮಾಡ್ತಾ ಇತ್ತು ಅಂದರೆ ಎಲ್ಲರ ಹತ್ರ ಹೋಗಿ ಬೀದಿ ಬದಿಯಲ್ಲಿ ಹಣ್ಣುಗಳದ್ದು ತರಕಾರಿ ಅಂಗಡಿಗಳಿಗೆ ಹೋಗಿ ತನಗೆ ಬೇಕಾದಂಥದ್ದನ್ನ ಅವ್ರು ಕೊಟ್ಟಂಥದ್ದನ್ನ ತಿಂತಾ ಇತ್ತು. ಯಾರಾದರೂ ಗೌರಿ ಅಂತ ಕರೆದ್ರೆ ದೊಡ್ಡದಾಗಿ ಸೊಂಡಿಲೆತ್ತಿ ಅದು ಸಲಾಂ ಮಾಡ್ತಾ ಇತ್ತು ಅನ್ನೋಂಥ ವಾಕ್ಯಗಳನ್ನು ಬರೀಬೇಕು. ಇನ್ನು ಭಾಷಾಭ್ಯಾಸಕ್ಕೆ ಬಂದ್ವಿ. ಇದರಲ್ಲಿ ಯಾವ್ದಾದ್ರು 4 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಕಾಲವನ್ನು ಸೂಚಿಸಿ. ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, ಮತ್ತೊಮ್ಮೆ ಹೇಳ್ತೀನಿ. ಕಾಲವನ್ನು ಸೂಚಿಸಬೇಕು, ಅದನ್ನು ನೋಡಬೇಕು, ಪರೀಕ್ಷೆ ಮಾಡಬೇಕು ಅಂತಂದಾಗ ಮೊದಲನೇದಾಗಿ ದ ಅಕ್ಷರ ಇತ್ತು ಅಂದರೆ ಸಾಮಾನ್ಯವಾಗಿ ಅದು ಭೂತಕಾಲಕ್ಕೆ. ಹಾಡಿದಳು, ತಿಂದನು, ಬರೆದನು ಇದೆಲ್ಲವೂ ಭೂತಕಾಲಕ್ಕೆ ಬರುತ್ತೆ. ಉತ್ತ ಅನ್ನೋಂತಹ ಪದ ಎಲ್ಲಾದರೂ ಉತ್ತ ಅನ್ನೋಂತಹ ಪ್ರತ್ಯಯ ಸಿಕ್ತು ಅಂದರೆ ಅದು ವರ್ತಮಾನಕ್ಕೆ ಬರುತ್ತೆ. ಕೀಳುತ್ತಾರೆ, ಕೇಳುತ್ತಾರೆ, ಮಾಡುತ್ತಾರೆ, ನೋಡುತ್ತಾರೆ, ತಿನ್ನುತ್ತಾರೆ ಎಲ್ಲ ಉತ್ತ ಅನ್ನುವಂತಹ ಎಲ್ಲಿ ಬರುತ್ತೋ ಅದು ವರ್ತಮಾನ ಕಾಲಕ್ಕೆ ಬರುತ್ತೆ. ನೋಡುವನು, ಮಾಡುವನು, ತಿನ್ನುವನು, ಹೋಗುವನು ಈ ಥರ ಅಂತ ಹೇಳಿದ್ರೆ ಎಲ್ಲವೂ ಭವಿಷ್ಯ ಕಾಲಕ್ಕೆ ಬರುತ್ತೆ. ಅಲ್ಲಿಗೆ ಭೂತ, ವರ್ತಮಾನ, ಭವಿಷ್ಯತ್ ಕಾಲ ಅಂತ ಹೇಳಿ ನೀವು ಬರೀಬೇಕು. ಇನ್ನು ಸಮಾನಾರ್ಥಕಗಳನ್ನು ಬರೆಯಿರಿ. ಸಮಾನಾರ್ಥಕಗಳು ಅಂತ ಹೇಳಿದ್ರೆ ಒಂದೇ ಪದಕ್ಕೆ ಅರ್ಥ ಬೇರೆ, ಅಂದರೆ ಬೇರೆ ಪದಗಳು ಅದೇ ಅರ್ಥ ಕೊಡುವಂತಹ ಬೇರೆ ಪದಗಳನ್ನು ಬರಿಬೇಕು. ನಾರಿ ಅಂತೇಳಿ ಹೇಳಿದ್ರೆ ಹೆಣ್ಣು, ಮಹಿಳೆ, ಸ್ತ್ರೀ ಹೀಗೆ ಬೇರೆ ಬೇರೆ ಪದಗಳನ್ನು ಬರಿಬೇಕು. ದಿಗಿಲು ಅಂದರೆ ಭಯ, ಆತಂಕ, ಕಳವಳ ಈ ಥರದ ಉತ್ತರ ಬರುತ್ತೆ. ಸುತ ಅಂತ ಹೇಳಿದ್ರೆ ಮಗ, ಪುತ್ರ, ತನುಜ ಇವೆಲ್ಲವನ್ನ ಬರಿಬಹುದು. ಯಾವುದಾದರೂ 2 ಅನ್ಯ ದೇಶೀಯ ಪದಗಳನ್ನು ಬರೆಯಿರಿ ಅಂತ ಕೊಡ್ತಾರೆ. ನಾನು ಯಾವಾಗಲೂ ನನ್ನ ವಿದ್ಯಾರ್ಥಿಗಳಿಗೆ ಹೇಳೋದು ಅದೊಂದನ್ನೇ, ಬಸ್ಸು ಕಾರು ಅಂತ ಹೇಳಿ ಬರಿಬೇಡಿ. ಹಾಗೇನಾದ್ರು ಬರೆದ್ರೆ ನಾನು ಅಂಕಗಳನ್ನು ಕೊಡಲ್ಲ. ಯಾಕೆ ಅಂದರೆ ಮ್ಯಾಮ್ ಇಲ್ಲಿ ಅನ್ಯ ದೇಶೀಯ ಅಲ್ವಾ, ಯಾವ್ದಾದ್ರು ಪದ ಬರಿಬೋದಲ್ವಾ ಅಂತ ನನ್ನ ಹತ್ರ ವಾದ ಮಾಡ್ತಾರೆ. ಅನ್ಯ ದೇಶೀಯ ಪದಗಳನ್ನು ಬರೀರಿ ಅಂದರೆ ಅಲ್ಲಿ ಯಾವುದಾದರೂ ಅಂದರೆ ಇಲ್ಲಿ ನೀವು ಸೇರಿಸ್ಕೋಬೇಕು. ಪಠ್ಯದಲ್ಲಿ ಬರುವ ಯಾವುದಾದರೂ ಅನ್ಯ ದೇಶೀಯ ಪದಗಳು. ಎಷ್ಟು ಪದಗಳು ಸಿಗುತ್ತೆ ಮಕ್ಕಳೇ ನಿಮಗೆ? ಯಾಕೆ ಅದನ್ನು ಯೋಚನೆ ಮಾಡಲ್ಲ? ಅದೇ ಬಸ್ಸು ಕಾರು ಯಾಕೆ ಬರೀತೀರಿ ನೀವು? ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಪಾಠದಲ್ಲಿ ಸಿಗುತ್ತೆ. ಕನ್ನಡವನ್ನು ಕಟ್ಟುವ ಕೆಲಸ ಪಾಠದಲ್ಲಿ ಸಿಗುತ್ತೆ. ಬದುಕನ್ನು ಪ್ರೀತಿಸಿದ ಸಂತ ಪಾಠದಲ್ಲಿ ಸಿಗುತ್ತೆ. ಎಷ್ಟೆಲ್ಲ ಪದಗಳು ಸಿಗುತ್ತೆ. ಆ ಪದಗಳನ್ನು ಆರಿಸ್ಬಿಟ್ಟು ಬರೀರಿ. ಸುಲಭಗೊಳಿಸ್ಬೇಕು ಅಂತ ಹೇಳಿ ಬಸ್ಸು ಕಾರು ಅಂತ ಬರೆಯುವಂಥದ್ದು ನಿಮಗೇನೆ ಸರಿ ಕಾಣುತ್ತಾ? ಇಲ್ಲ ಅಲ್ವಾ? ಹಾಗಾಗಿ ಪಠ್ಯದಲ್ಲಿ ಬರುವಂತಹ ಯಾವ್ದಾದ್ರು 2 ಅನ್ಯ ದೇಶೀಯ ಪದಗಳನ್ನು ಯಾವ್ದಾದ್ರು ಸರಿ. ಅನ್ಯ ದೇಶೀಯ ಅಂದ್ರೆ ಬರೀ ಇಂಗ್ಲಿಷೇ ಅಲ್ಲ, ಪರ್ಷಿಯನ್ ಭಾಷೆಯಿಂದ, ಹಿಂದೂಸ್ತಾನಿ ಭಾಷೆಯಿಂದ, ಬೇರೆ ಬೇರೆ ಎಷ್ಟು ಭಾಷೆಯಿಂದ ನಾವು ಕನ್ನಡದವರು ನಮ್ಮದನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಆ ಪದಗಳನ್ನು ಬರೀರಿ. ನಿಮಗೆ ಪಲ್ಲವ ಅಂತ ಹೇಳಿ ಒಂದು ಅಭ್ಯಾಸ ಪುಸ್ತಕ ಕೊಟ್ಟಿದ್ದಾರಲ್ಲ, ಅದನ್ನೊಂಚೂರು ತಿರುವು ಹಾಕಿ ಧೂಳೊಡಿರಿ ಸ್ವಲ್ಪ. ದೀಪಾವಳಿ ಹಬ್ಬ ಬಂತಲ್ಲ, ದೀಪಾವಳಿ ಹಬ್ಬಕ್ಕೆ ಎಲ್ಲ ಹಬ್ಬದ ಕ್ಲೀನಿಂಗ್ ನಡಿಬೇಕಾದ್ರೆ ಪಲ್ಲವ ಪುಸ್ತಕ ತಗೊಂಡು ಅದು ಧೂಳು ಹೊಡೆದು ಒಳಗಿರುವಂತಹ ಪುಟಗಳಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ ಅನ್ಯ ದೇಶೀಯ ಪದಗಳು ಅಂತ, ಅದರೊಳಗಿಂದ ಆರಿಸಿ ಯಾವ್ದಾದ್ರು 2 ಪದಗಳನ್ನು ಬರೀರಿ. ಗುಣವಾಚಕಗಳು ಅಂದ್ರೆ ಗೊತ್ತಲ್ವಾ? ವಸ್ತು, ವ್ಯಕ್ತಿ, ವಿಷಯದ ಗುಣವನ್ನ ಹೇಳುವಂಥದ್ದು. ವಸ್ತು, ವ್ಯಕ್ತಿ, ವಿಷಯ. ಹೇಗಿದೆ ಅಥವಾ ಯಾರು, ಅವರ ಗುಣ ಏನು ಅಂತ ಹೇಳಿ ಪ್ರಶ್ನೆ. ನೋಡಿ, ಪೊಲ್ಲ ವಾರ್ತೆ. ಎಂತಹ ವಾರ್ತೆ? ಪೊಲ್ಲ ವಾರ್ತೆ. ಪೊಲ್ಲ ಅಂದ್ರೆ ಕೆಟ್ಟ. ಎಂತಹ ವಾರ್ತೆ? ಕೆಟ್ಟ ವಾರ್ತೆ, ಕೆಟ್ಟ ಸುದ್ದಿ. ಹಾಗಾಗಿ ಕೆಟ್ಟ ಅನ್ನುವಂಥದ್ದು ಗುಣವಾಚಕ. ಬಂಗಾರದ ಬಳೆ. ಎಂಥ ಬಳೆ? ಬಂಗಾರದ ಬಳೆ. ಹಾಗೆ ನೀವು ಪ್ರಶ್ನೆ ಹಾಕೊಂಡ್ರೆ ಯಾವ ಉತ್ತರ ಸಿಗುತ್ತೆ ಅದು ಗುಣವಾಚಕ ಅಂತ ಅನ್ನಿಸ್ಕೊಳ್ಳುತ್ತೆ.
ಆಗುತ್ತೆ. ಹಸಿರು ಕಂಬಳಿ, ಎಂತಹ ಕಂಬಳಿ ಅಥವಾ ಯಾವ ಬಣ್ಣದ ಕಂಬಳಿ ಅಂದರೆ ಹಸಿರು ಕಂಬಳಿ ಅಂತ ಆಗುತ್ತೆ. ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ. ತಲೆಬಾಗು, ತಲೆಬಾಗು ಅಂತ ಹೇಳಿದ್ರೆ ತಪ್ಪು ಮಾಡಿ ತಲೆಬಾಗೋದಲ್ಲ, ಅದು ತಪ್ಪು ಮಾಡೋದು ತಲೆ ತಗ್ಗಿಸು ಆಗುತ್ತೆ. ತಲೆಬಾಗು ಅಂತ ಹೇಳಿದ್ರೆ ಯಾವುದೋ ಒಂದು ದೊಡ್ಡ ಶಕ್ತಿಯ ಎದುರುಗಡೆ ತಲೆಬಾಗುವಂಥದ್ದು. ತಂದೆ ತಾಯಿ, ಗುರು ಹಿರಿಯರು, ದೇವಸ್ಥಾನದಲ್ಲಿ ದೇವರ ಮೂರ್ತಿ, ಹೀಗೆ ತಲೆಬಾಗೋದು ಅಂದರೆ ಹಾಗೆ ಯಾವುದೋ ನಮಗಿಂತ ಉನ್ನತವಾದಂತಹ ಶಕ್ತಿಯ ಎದುರುಗಡೆ ತಲೆಬಾಗೋದು. ದಾರಿದೀಪ, ಇದಕ್ಕೆ ಏನು ಹೇಳಬೇಕೋ ನನಗೆ ಗೊತ್ತಿಲ್ಲ. ನಮ್ಮ ದಾರಿಯಲ್ಲಿ ತುಂಬ ದೀಪಗಳನ್ನು ಹಾಕಿದ್ದಾರೆ ಅಂತ ಹೇಳಿ ಬರೀತೀರಾ ಮಕ್ಕಳೇ. ಇಲ್ಲಿ ಕೊಟ್ಟಿರೋವಂಥದ್ದು ನುಡಿಗಟ್ಟು ಅಲ್ವಾ. ದಾರಿದೀಪ ಅಂತ ಹೇಳಿದ್ರೆ ಮಾರ್ಗದರ್ಶನ. ನಮಗೆ ನಮ್ಮ ಗುರು ಹಿರಿಯರ ಮಾತುಗಳೇ ದಾರಿದೀಪ. ಹೀಗೆ ದಾರಿದೀಪ ಅನ್ನೋವಂಥದ್ದು ಕೇವಲ ಪದದ ಅರ್ಥ ಅಲ್ಲ, ಒಟ್ಟು ಅರ್ಥವನ್ನು ನೀವಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಕೈಯೊಡ್ಡೋದು ಅಂತ ಹೇಳಿದ್ರೆ ಬೇಡೋದು. ಇವಾಗ ನೀವು ಯಾವುದೇ ಇತಿಹಾಸದಲ್ಲಿ ಯಾವುದಾದ್ರೂ ಉದಾಹರಣೆಯನ್ನು ತಗೊಳ್ಬಹುದು. ಶಿವಾಜಿ ಉದಾಹರಣೆಯನ್ನು ತಗೋಬಹುದು, ಅಥವಾ ಯಾರೋ ಒಬ್ಬರು ನಮ್ಮ ಕರ್ನಾಟಕಕ್ಕೆ ಬಂದರು, ಕೈಯೊಡ್ಡಿ ನಿಂತಿದ್ರು. ಯಾವುದಕ್ಕೆ? ನಮ್ಮನ್ನು ರಕ್ಷಣೆ ಮಾಡಿ ಅಂತ ಹೇಳಿ ಕೈಯೊಡ್ಡಿ ನಿಂತಿದ್ದಾರೆ. ಅಥವಾ ಯಾವುದೋ ದೇಶದಲ್ಲಿ ಯುದ್ಧ ನಡೀತಾ ಇದೆ, ಅಲ್ಲಿ ಯುದ್ಧದ ಸಂತ್ರಸ್ತರೇನಿದ್ದಾರೆ ಭಾರತಕ್ಕೆ ಬಂದು ಅವರ ರಕ್ಷಣೆಗಾಗಿ ಕೈಯೊಡ್ಡಿ ನಿಂತಿದ್ದಾರೆ. ಹೀಗೆ ಕೈಯೊಡ್ಡೋದು ಅಂದರೆ ಬೇಡೋದು ಅನ್ನೋ ಅರ್ಥದಲ್ಲಿ ಬರುತ್ತೆ. ತದ್ಭವ ರೂಪಗಳನ್ನು ಬರೆಯಿರಿ. ತದ್ಭವ ಅಂದರೆ ಗೊತ್ತಲ್ವಾ? ತತ್ಸಮ ಅಂದರೆ ಸಮಸಂಸ್ಕೃತದ ಪದಗಳು, ತದ್ಭವ ಅಂದರೆ ಕನ್ನಡದ ರೂಪ ಆಗತ್ತೆ. ಪ್ರಯಾಣ ಅನ್ನೋವಂಥದ್ದು ತನ್ನ ರಕಾರವನ್ನು ಕಳ್ಕೊಂಡು ಪಯಣ ಆಗತ್ತೆ. ಗೂಬೆ ಅನ್ನೋವಂಥದ್ದು ತದ್ಭವ. ಹಾಗಾಗಿ ಘೂಕ ಅನ್ನೋವಂಥದ್ದು ಅದರ ಸರಿಯಾದಂತಹ ರೂಪ. ಘೂಕ, ಗೂಬೆ. ಪಳ್ಳ ಪಕಾರ ಹಕಾರವಾಗತ್ತೆ, ಹಳ್ಳ. ಹೀಗೆ ಈ 6ರಲ್ಲಿ ಯಾವ್ದಾದ್ರು 4ಕ್ಕೆ ಉತ್ತರ ಕೊಡಬಹುದು. ಪ್ರಬಂಧವನ್ನು ಬರೆಯಿರಿ. ಯೋಗಾಭ್ಯಾಸದ ಮಹತ್ವ. ಮೊದಲನೇದಾಗಿ ಪೀಠಿಕೆಯಲ್ಲಿ ಯೋಗಾಭ್ಯಾಸ ಅಂದ್ರೆ ಏನು ಅನ್ನೋದನ್ನು ಬರೀರಿ. ವಿಷಯ ವಿವರಣೆಯಲ್ಲಿ ಯೋಗಾಭ್ಯಾಸದಲ್ಲಿ ಏನೇನು ಬರುತ್ತೆ? ಯೋಗ ಚಿತ್ತ ವೃತ್ತಿ ನಿರೋಧ. ಚಿತ್ತದ ವೃತ್ತಿಗಳನ್ನು, ಚಿತ್ತ ಅಂದರೆ ಮನಸ್ಸು, ಮನಸ್ಸಿನ ಓಡಾಟವನ್ನು, ಮನಸ್ಸಿನ ಚಂಚಲತೆಯನ್ನು ನಿರೋಧ, ಒಂದು ಕಡೆ ನಿಲ್ಲಿಸುವಂಥದ್ದು ಯೋಗ. ಕೇವಲ ಚಕ್ರಾಸನ, ಆಸನ, ಈ ಆಸನ, ಕಾಲಲ್ಲಿ ಹಿಡ್ಕೊಂಡು ತಲೆಗಣಿಸುವಂಥದ್ದು ಇದಿಷ್ಟೇ ಅಲ್ಲ ಯೋಗ ಅಂತ ಹೇಳಿದ್ರೆ. ಯೋಗದಲ್ಲಿ ಅಷ್ಟಾಂಗ ಯೋಗ ಅಂತ ಹೇಳಿ ಬರುತ್ತೆ. ಯಾವ್ದು ಬರುತ್ತೆ ಅನ್ನೋಂಥದ್ರ ವಿವರಣೆಯನ್ನು ಕೊಟ್ಟರೆ ಯೋಗಾಭ್ಯಾಸದ ಮಹತ್ವವನ್ನು ಹೇಳಿದ ಹಾಗೆ. ರಕ್ತದಾನ ಮತ್ತು ನೇತ್ರದಾನಗಳ ಮಹತ್ವಕ್ಕೂ ಹಾಗೇನೆ. ನೀವು ವಿಜ್ಞಾನದ ವಿದ್ಯಾರ್ಥಿಗಳಾಗಿ ಅಥವಾ ಆರ್ಟ್ಸ್ ವಿದ್ಯಾರ್ಥಿಗಳು, ಕಾಮರ್ಸ್ ವಿದ್ಯಾರ್ಥಿಗಳಾದ್ರೂ ಬೇಸಿಕ್ ಮೂಲಭೂತವಾಗಿ ಪ್ರೌಢಶಾಲೆಯಲ್ಲಿ ಕಲ್ತಿರ್ತೀರ. ರಕ್ತದಲ್ಲಿ ಎಷ್ಟು ಭಾಗಗಳಾಗಿ ಮಾಡಿ ಯಾವ ರೀತಿಯ ಕಾಯಿಲೆಗಳಿಗೆ ಅಥವಾ ಯಾರ್ಯಾರ ರೋಗಿಗಳಿಗೆ ಅಥವಾ ಯಾರ್ಯಾರ ಅಗತ್ಯ ಇದೆ ಅವರೆಲ್ಲರಿಗೂ ಕೂಡ 4 ರೀತಿಯಲ್ಲಿ ವಿಂಗಡಣೆ ಮಾಡಿ ಕೊಡ್ತಾರೆ ಅಂತ ಹೇಳಿ. ಹಾಗಾಗಿ ನಾವು ಕೊಡುವಂತಹ 1 ಹನಿ ಅಥವಾ 100 ml ರಕ್ತ ಏನಿದೆ ಅದು ಎಷ್ಟು ಜನರಿಗೆ ಉಪಯೋಗ ಆಗುತ್ತೆ, ಆ ಥರದ ಉದಾಹರಣೆಗಳನ್ನು ಹೇಳಿ ನೀವು ಈ ಥರದ ಸಂದರ್ಭದಲ್ಲಿ, ಯಾವುದೋ ಆಕ್ಸಿಡೆಂಟ್ ನಡೆದಿರುವಂಥ ಸಂದರ್ಭದಲ್ಲಿ, ಯಾವುದೋ ಚಿಕಿತ್ಸೆ ನಡೆಯುವಂಥ ಸಂದರ್ಭದಲ್ಲಿ ಹೇಗೆ ರಕ್ತ ಅನ್ನೋವಂಥದ್ದು ವೈದ್ಯರಿಗೆ ಗೊತ್ತಿಲ್ಲದೇನೆ ಕೆಲವೊಬ್ಬರು ಪೇಷಂಟ್ಗಳು ಕಳ್ಕೊಂಡಿರ್ತಾರೆ, ಅದನ್ನು ಪೂರೈಸೋದಕ್ಕೆ ರಕ್ತದಾನ ಮಾಡಿರೋವಂಥದ್ದು. ನೇತ್ರದಾನ, ಕಣ್ಣಲ್ಲೂ ಕೂಡ ಎಷ್ಟೊಂದು ಭಾಗಗಳಿರುತ್ತಲ್ಲ, ಒಂದೊಂದೇ ಭಾಗವನ್ನು ನಾವು ಎಷ್ಟು ಜನರಿಗೆ ಕೊಡ್ಬೋದು. ಒಬ್ಬ ವ್ಯಕ್ತಿಯ 2 ಕಣ್ಣು 2 ವ್ಯಕ್ತಿಗಳಿಗೆ ಕಣ್ಣಾಗಬಹುದು. ಹೀಗೆ ನೇತ್ರದಾನ, ರಕ್ತದಾನದ ಮಹತ್ವವನ್ನು ಹೀಗೆ ನೀವು ಒಂದೊಂದೇ ವಿಷಯ ವಿವರಣೆಯನ್ನು ಬರೆದು ಆಮೇಲೆ ಮುಕ್ತಾಯದಲ್ಲಿ ಹೀಗೆ ನಾನು ಕೂಡ ನೇತ್ರದಾನ, ರಕ್ತದಾನ ಮಾಡುವಂತಹ ಹೊಣೆಯನ್ನು ಹೊತ್ತಿದ್ದೇನೆ, ಜವಾಬ್ದಾರಿಯನ್ನು ಹೊತ್ತಿದ್ದೇನೆ, ನಾವೆಲ್ಲರೂ ಹೊತ್ತರೆ ಒಂದು ಸ್ವಸ್ಥ ಸಮಾಜದ ನಿರ್ಮಾಣ ಮಾಡಬಹುದು ಅಂತ ಹೇಳಿ ಉತ್ತರವನ್ನು ಮುಗಿಸಿ. ಇನ್ನು ಪತ್ರ ಬರೆಯಿರಿ. ನೋಡಿ, ನಾನು ಯಾವಾಗಲೂ ಹೇಳ್ತಿದ್ದೆ ವಿದ್ಯಾರ್ಥಿಗಳಿಗೆ, ಅದು ಯಾಕದು XXS YYY ಆ ಬ ಕ ಬಡ ಅಂತ ಹೇಳಿ ಬರಿತೀರಾ ಅಂತ. ಅದಕ್ಕೇನೆ ನಮ್ಮ ಯಾರವರು ಪದವಿ ಪೂರ್ವ ಇಲಾಖೆಯವರೇನೆ ಹೆಸರು ಕೂಡ ಕೊಟ್ಬಿಡ್ತಾ ಇದ್ದಾರೆ. ನೀವು ಯಾವುದು ಯೋಚನೆ ಮಾಡಕ್ಕೆ ಹೋಗಬೇಡಿ ಅಂತ ಹೆಸರು ಕೊಟ್ಟಿರ್ತಾರೆ. ಇವರಿಂದ ವಿಳಾಸ ಕೊಟ್ಟಿರ್ತಾರೆ, ಇವರಿಗೆ ವಿಳಾಸ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಇದು ವೈಯಕ್ತಿಕ ಪತ್ರಕ್ಕೆ ಬರುತ್ತೆ. ಶಿಕ್ಷಕರ ದಿನಾಚರಣೆಯನ್ನು ಹೇಗೆ ಆಚರಣೆ ಮಾಡಿದ್ರಿ ಅಂತ ಗೆಳತಿಗೆ ಬರೀರಿ. ಬೆಳಗ್ಗೆ ಎಷ್ಟೊತ್ತಿಗೆ ಕಾರ್ಯಕ್ರಮ ಶುರುವಾಯಿತು, ಶಿಕ್ಷಕರ ಜೊತೆಗೆ ನೀವು ಹೇಗೆ ಮಾತುಕತೆಯನ್ನು ನಡೆಸಿದ್ರಿ, ಯಾರೋ ಒಬ್ಬ ವಿದ್ಯಾರ್ಥಿ ಭಾಷಣವನ್ನು ಮಾಡಿರ್ತಾರೆ, ಇನ್ನೊಬ್ಬ ವಿದ್ಯಾರ್ಥಿ ಹಾಡನ್ನು ಹಾಡಿರ್ತಾರೆ, ಇನ್ನೊಂದಷ್ಟು ಶಾಲೆಗಳಲ್ಲಿ ಏನು ಮಾಡಿರ್ತಾರೆ, ಎಲ್ಲ ಶಿಕ್ಷಕರಿಗೂ ಕೂಡ ಒಂದಷ್ಟು ಆಟಗಳನ್ನು ಆಡಿಸಿರ್ತಾರೆ. ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಏನು ಮಾಡಿಕೊಂಡ್ರಿ ಅದನ್ನು ಬರೀರಿ. ಕಡೆಯದಾಗಿ ಇದು ವ್ಯಾವಹಾರಿಕ ಪತ್ರವನ್ನು ಕೊಟ್ಟಿದ್ದಾರೆ.
ನೀವು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಾ ಅಂತ ಹೇಳಿ ಭಾವಿಸಿ 4 ದಿನಗಳ ರಜೆಯನ್ನು ಕೇಳಿ. ಇಲ್ಲಿ ನೀವು 4 ದಿನಗಳ ರಜೆ ಅಂತ ಹೇಳಿದ್ರೆ ಯಾವುದಾದ್ರು ವಿಷಯಕ್ಕಾಗಿರ್ಬೋದು, ಹೆಚ್ಚಿನ ಓದಿಗಾಗಿ ಅಥವಾ ಹೆಚ್ಚಿನ ಯಾವುದೋ ಒಂದು ಸೆಮಿನಾರ್ನಲ್ಲಿ ಭಾಗವಹಿಸೋದಕ್ಕಾಗಿರ್ಬೋದು, ಹುಷಾರಿಲ್ಲ ಅಂತ ಹೇಳಾಗಿರ್ಬೋದು, ಮನೇಲಿ ಯಾವುದೋ ಕಾರ್ಯಕ್ರಮ ಇದೆ ಅಂತ ಹೇಳಾಗಿರ್ಬೋದು, ಪ್ರವಾಸಕ್ಕೆ ಹೋಗ್ತೀನಿ ಅಂತ ಹೇಳಾಗಿರ್ಬೋದು, ಬೇರೆ ಯಾವುದೋ ನಿಮ್ಮ ವೈಯಕ್ತಿಕ ಕಾರಣಗಳಿಗೆ ನನಗೆ 4 ದಿನ ದಯವಿಟ್ಟು ರಜೆಯನ್ನು ಕೊಡಿ ಅಂತ ಹೇಳಿ ಕೇಳಿ. ಸರಿಯಾದ ಫಾರ್ಮ್ಯಾಟ್ ಮಾದರಿಯನ್ನು ಉಪಯೋಗಿಸಿ. ಇವರಿಂದ ಇವರಿಗೆ ಮಾನ್ಯರೇ ವಿಷಯ ಏನು, 4 ದಿನಗಳ ರಜೆಯನ್ನು ಕೋರಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ನಿಮ್ಮ ಹೆಸರನ್ನು ಹಾಕಿ ಪ್ರದೀಪ್ ಅಥವಾ ಸುನೀತಾ ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನವೆಂಬರ್ ತಿಂಗಳ 1ನೇ ತಾರೀಕಿನಿಂದ 4ನೇ ತಾರೀಕುವರೆಗೂ ದೆಹಲಿಯಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟಂತಹ ಒಂದು ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ. ಅದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನನಗೆ ಇಚ್ಛೆ ಇದೆ. ಹಾಗಾಗಿ ದಯವಿಟ್ಟು ನೀವು ಹೋಗೋದಕ್ಕೆ ಅನುಮತಿಯನ್ನು ಕೊಡಿ, 4 ದಿನಗಳ ರಜೆಯನ್ನು ಕೊಡಬೇಕಾಗಿ ಕೇಳ್ಕೊಳ್ತೀನಿ. ಇಷ್ಟು ನಲ್ಮೆಯಿಂದ ಕೇಳ್ಕೊಂಡ್ರೆ ಯಾರು ರಜೆ ಕೊಡಲ್ಲ ಹೇಳಿ. ಹಾಗಾಗಿ ರಜೆಯನ್ನು ತುಂಬ ಸೂಕ್ತವಾಗಿ ನಿಮ್ಮ ಪ್ರಾಂಶುಪಾಲರು ಅಥವಾ ತರಗತಿ ಉಪನ್ಯಾಸಕರಿಗೆ ಹೌದಪ್ಪ ರಜೆ ಕೊಡಬೇಕು ಅನಿಸುವಂತಹ ಕಾರಣಗಳನ್ನು ಕೊಟ್ಟರೆ ಅಲ್ಲಿಗೆ ನಿಮ್ಮ ಉತ್ತರ ಪತ್ರಿಕೆ ಪರ್ಫೆಕ್ಟ್ ಆಗಿರುವಂತಹ ಉತ್ತರ ಪತ್ರಿಕೆ ಆಗುತ್ತೆ. ಇಷ್ಟೇ ಚೆನ್ನಾಗಿ ನೀವು ಕೂಡ ಬಿಡಿಸಿದ್ದೀರಿ ಅನ್ನೋಂತಹ ನಂಬಿಕೆ ನನ್ನಲ್ಲಿದೆ. ಖಂಡಿತವಾಗ್ಲಿ ನೀವೆಲ್ಲರೂ ಕೂಡ 80ಕ್ಕೆ 80 ಅಂಕಗಳನ್ನು ತಗೊಳ್ತೀರಿ ಅನ್ನೋ ಭರವಸೆ ಕೂಡ ನನಗಿದೆ. ಅಕಸ್ಮಾತ್ ಅಲ್ಲಿ ಇಲ್ಲಿ ಎಲ್ಲೋ ತಪ್ಪಾಗಿದೆ, ಕಡಿಮೆ ಬಂದಿದೆ ಮೇಡಮ್ ಅಂದರೆ ಖಂಡಿತ ಬೇಸರ ಪಟ್ಕೊಳ್ಳೋ ಅಂಥದ್ದು ಬೇಡ. ನಾವು ಇದೇ ರೀತಿಯ ವಿಡಿಯೋಗಳನ್ನು, ಇದೇ ರೀತಿಯ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇರ್ತೀವಿ. ಅದಕ್ಕೇನು ಮಾಡಬೇಕು, ನೀವು ಈ ದೀಕ್ಷಾ ಕರ್ನಾಟಕ ಅನ್ನೋಂತಹ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಒತ್ತಿ, ಬೇರೆ ಎಲ್ಲ ಮಕ್ಕಳಿಗೂ ಕೂಡ ಹೇಳಿ. ಯಾರಾದರೂ ದ್ವಿತೀಯ PUC ಓದ್ತಾ ಇದ್ರೆ ಈ ಥರದ್ದೊಂದು ಒಳ್ಳೆ ವಿಡಿಯೋ ಬರ್ತಾ ಇದೆ, ಎಲ್ಲ ಭಾಷೆಗಳಲ್ಲೂ ಬರ್ತಾ ಇದೆ ಅಂತ ಹೇಳಿ ಹಂಚ್ಕೊಳ್ಳಿ. ಹೀಗೆ ಮತ್ತೇನೇ ಈ ಉತ್ತರ ಪತ್ರಿಕೆಗೆ ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರ ಹೇಳಿದ್ನಲ್ಲ, ಅದಕ್ಕೆ ಏನೇ ಸಂಶಯಗಳಿದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ಅದು ನನ್ನನ್ನು ತಲುಪುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಅದ್ರ ಮೂಲಕ ನಿಮ್ಮನ್ನು ತಲುಪ್ತೀನಿ. ಇಲ್ಲಿವರೆಗೂ ಕೇಳಿದ್ರಲ್ಲ, ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳಿ ಭಾವಿಸ್ತೀನಿ. ಮತ್ತೆ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.